ಯಾವ ಟ್ರೈನಿಂಗ್ ಮಾಡಿದ್ರಿ ನೀವು? ಸರ್ ಇದಕ್ಕೆ ಬರೋಕ್ ಮುಂಚೆ ಏನು ಮಾಡಿರಲಿಲ್ಲ ಸರ್. ಬರೀ ಮನೆ ಗೃಹಿಣಿಯಾಗಿದ್ದೆ. ಅಲ್ಲಿ ನನಗೆ ಇದು ವರ್ಕ್ ಪ್ರಪಂಚನೇ ಗೊತ್ತಿರಲಿಲ್ಲ ಸರ್, ಏನು ಅಂತಾನೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನನಗೆ ಹಣ ಉಳಿತಾಯ ಮಾಡೋದು, ಸಂಪಾದನೆ ಮಾಡೋದು, ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಗೊತ್ತಾಗಿದೆ ಇಲ್ಲಿಂದ ಸರ್. ನನಗೆ ಬರೀ ಫ್ಯಾಮಿಲಿ, ಮನೆ ಅಡುಗೆ ಮಾಡ್ಕೊಂಡು ಮನೇಲಿ ಅಷ್ಟೇ ಇದ್ದದ್ದು. ಲೈಫ್ ಅಂತ ಗೊತ್ತಾಗಿದೆ ಇಲ್ಲಿ ಬಂದ್ಮೇಲೆ ಸರ್ ನನಗೆ. ಹಿಂಗೂ ಲೈಫ್ ಇದೆ, ಜೀವನ ಮಾಡ್ಬೋದು ಅಂತ. ಈಗ ಹಾಗಾದ್ರೆ ತಿಂಗಳ ಎಷ್ಟು ದುಡಿತಾ ಇದ್ರಿ? ಮೇಕಪ್ ಸೀಸನ್ ಇದ್ರೆ ಕಡಿಮೆ ಅಂದ್ರೆ 1.5 ಲಕ್ಷ ಸರ್. 2 ಲಕ್ಷ. ಹಾಂ ಸರ್. ಸರ್ ಇಲ್ಲಿ ಬರೀ ಟ್ರೈನಿಂಗ್ ಮಾತ್ರ ಅಲ್ಲ, ಜೀವನದ ಮೌಲ್ಯಗಳು, ಬ್ಯಾಂಕಿಂಗಲ್ಲಿ ಬರುವಂಥ ಲೋನ್ ಫೆಸಿಲಿಟಿಗಳಾಗ್ಬೋದು, ಹಾಗೆ ಇವರು ನಮಗೊಂದು 2 ವರ್ಷದವರೆಗೆ ಫಾಲೋ ಅಪ್ ಮಾಡೋದಾಗ್ಬೋದು, ಎಲ್ಲವೂ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ ಜೀವನವನ್ನು ನಡೆಸೋದಕ್ಕೆ. ಇಲ್ಲಿಂದ ತರಬೇತಿ ಮುಗಿದ ನಂತರ ಸತತವಾಗಿ 2 ವರ್ಷ ನಮ್ಮ ಜೊತೆ ಮಾತುಕತೆಯಲ್ಲಿ ಇರ್ತಾರೆ. ಇಲ್ಲಿಂದ ಹೋದ್ಮೇಲೆ ನೀವು ಉದ್ಯಮ ಶುರು ಮಾಡಿದ್ದೀರಾ ಇಲ್ವಾ, ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಅದಲ್ಲದೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯಾ, ಇಲ್ಲ ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ಮನೆ ಕಡೆಯಿಂದ ಇರ್ಬೋದು. ಈ ರೀತಿ ಪ್ರತಿಯೊಂದನ್ನು ಮಾಹಿತಿ ತಗೊಂಡು ಇನ್ನೇನಾದ್ರು ಹಣಕಾಸು ಸಮಸ್ಯೆ ಏನಾದ್ರು ಇತ್ತು ಅಂತ ಅಂದರೆ ಬ್ಯಾಂಕ್ ಕಡೆಯಿಂದನೂ ಕೂಡ ಇವರು ರೂಟ್ ಸೆಟ್ ಕಡೆಯಿಂದ ನಮಗೆ ಅಪ್ರೋಚ್ ಕೂಡ ಮಾಡ್ಕೊಡ್ತಾರೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ ನಮಸ್ತೆ. ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಸಂಖ್ಯೆ ನೋಡಿಬಿಡಿ. 27 ಜಿಲ್ಲೆಗಳಲ್ಲಿ ಈ ಸಂಸ್ಥೆ ನಡೆಯುತ್ತೆ. 19,254 ಪ್ರೋಗ್ರಾಮ್ಗಳು ಇಲ್ಲಿವರೆಗೆ ನಡೆದಿದೆ. ಇಲ್ಲೊಂದು ಸ್ಟ್ರಾಟಜಿ ಇದೆ, ಹೇಳ್ತೀನಿ ಕೇಳಿ. 5,82,108 ಜನ ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ. ಅದರಲ್ಲಿ ಸೆಟ್ಲ್ ಆದವ್ರನ್ನ ಗಮನಿಸಬೇಕು ನೀವು. 4,26,669 ಜನ ಇಲ್ಲಿ ಸ್ವಂತ ಉದ್ಯೋಗ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಬನ್ನಿ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ, ಬೇರೆ ಯಾವ ಸಂಸ್ಥೆನಲ್ಲ. ನೀವು ಪದೇ ಪದೇ ಕೇಳ್ತಾನೆ ಇದ್ರಿ. ಮತ್ತೆ ರೂಟ್ ಸೆಟ್ ಸಂಸ್ಥೆ ಕತೆ ತೊಗೊಂಡು ಬಂದಿದ್ದೀನಿ. ನಾನು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಮೈಸೂರಿನ ರೂಟ್ ಸೆಟ್ಟು. ಬನ್ನಿ ಆ ಕತೆ ಹೇಳ್ತೀನಿ ನಿಮಗೆ. ಸ್ವಂತ ಉದ್ಯೋಗ ನೀವು ಮಾಡಬೇಕು ಅಂತ ಅನ್ನೋದಾದರೆ ಈ ಕೊನೆವರೆಗೆ ಈ ವಿಡಿಯೋ ನೋಡಿ. 100% ವಿಡಿಯೋ ಮುಗಿಯೋ ಒಳಗಡೆ ನೀವು ಸ್ವಂತ ಉದ್ಯೋಗ ಆಗಿರ್ತೀರಿ. ಬನ್ನಿ ರೂಟ್ ಸೆಟ್ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ಸರ್ ನಾನು ಪಾಲ್ರಾಜ್ ಅಂತೇಳಿ, ನಾನು ರೂಟ್ ಸೆಟ್ ಸಂಸ್ಥೆಯಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 26 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಒಂದು ಕೆಲಸ ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಪ್ರಾರಂಭ ಮಾಡಿರೋಂಥ ಸಂಸ್ಥೆ. ಸುಮಾರು 42 ವರ್ಷದ ಇತಿಹಾಸ ಉಳ್ಳ ಒಂದು ಸಂಸ್ಥೆ. ನಮ್ಮಲ್ಲಿ ಸಂಸ್ಥೆಯಲ್ಲಿ ಸುಮಾರು 30,000 ಜನರು ತರಬೇತಿಯನ್ನು ಪಡೆದಿದ್ದಾರೆ. ಅದರಲ್ಲೂ ಸುಮಾರು 72% ಜನರು ಸೆಟಲ್ಮೆಂಟನ್ನು ಕಂಡಿದ್ದಾರೆ. ಅಂದರೆ ಆರ್ಥಿಕವಾಗಿ ಅವರು ತಮ್ಮ ಕಾಲ ಮೇಲೆ ನಿಂತುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀವಿ. ನಮ್ಮಲ್ಲೇ ಅನೇಕ ಜನರು ತರಬೇತಿ ಮಾಡಿ ತಾವು ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಂತುಕೊಳ್ಳೋದಲ್ಲದೆ ಇತರರಿಗೂ ಸಹ ಕೆಲಸ ಕೊಟ್ಟು ಅವರ ಒಂದು ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವಷ್ಟು ಬೇರೆಯವ್ರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ನೋಡಬೇಕಂತಂದರೆ ತರಬೇತಿಗೆ ತುಂಬ ಜನ ಬರ್ತಾರೆ. ಆದರೆ ನಮ್ಮಲ್ಲಿ MORD ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿನ ಮಾರ್ಗದರ್ಶನದಲ್ಲಿ 18ರಿಂದ 45 ವರ್ಷದ ವಯಸ್ಸಿನ ವಯೋಮಾನದ ಒಂದು ಶಿಬಿರಾರ್ಥಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಪುರುಷ ಅಥವಾ ಮಹಿಳೆಯರು, ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಡ್ತಾಯಿದ್ದೀವಿ. ಮತ್ತು ನಮ್ಮಲ್ಲಿ ನಮ್ಮ ಪೂಜ್ಯರು ಮೊದಲಿಂದ 82ನೇ ಇಸ್ವಿನಿಂದ ಓದು ಬರಹ ಬಂದರೆ ಸಾಕು ತರಬೇತಿಯನ್ನು ಕೊಡೋಣ ಅಂತ ಹೇಳಿ ಅವರು ಯಾವಾಗಲೂ ಹೆಚ್ಚು ಕೃಷಿಗೆ ಒತ್ತು ಕೊಟ್ಟು ತರಬೇತಿಗಳನ್ನು ಕೊಟ್ಟರು ಪ್ರಥಮವಾಗಿ. ಅದೇ ರೀತಿಯಲ್ಲಿ ಓದು ಬರಹ ಬಂದರೆ ಸಾಕು ಅಂತ ಈಗ ನಾವು ಆಡು, ಕುರಿ, ಕೋಳಿ ಸಾಕಾಣಿಕೆ, ಕೃಷಿಗೆ ಒತ್ತು ಕೊಟ್ಟು ಇಂಥ ತರಬೇತಿಗಳನ್ನು ಮಾಡ್ತಾಯಿರ್ತೀವಿ. ಇಲ್ಲ ವರ್ಷದಲ್ಲಿ 8 ಬ್ಯಾಚ್ ಅದನ್ನೇ ಮಾಡ್ತೀವಿ. ಯಾಕೆಂದರೆ ಕೃಷಿಗೆ ಒತ್ತು ಕೊಡೋದ್ರಿಂದ ಆಡು ಸಾಕಾಣಿಕೆ 2 ಬ್ಯಾಚು, ಕುರಿ ಸಾಕಾಣಿಕೆ 2, ಹಸು ಸಾಕಾಣಿಕೆ 2, ಕೋಳಿ ಸಾಕಾಣಿಕೆ, ಇದನ್ನು ಕೃಷಿಗೆ ಒತ್ತು ಕೊಟ್ಟು ಪೂಜ್ಯರೇ ಏನೋ ದಾರಿಯನ್ನು ಹಾದಿಯನ್ನು ನಮಗೆ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಸುಮಾರು ನಮ್ಮಲ್ಲಿ ನಮ್ಮ NAR ಅಂತ ಒಂದು ಸಂಸ್ಥೆ ಇದೆ, ನೇಸರ್ ಅಂತ ಒಂದು ಸಂಸ್ಥೆ. ಅವರ ಮಾರ್ಗದರ್ಶನದಲ್ಲಿ ಸುಮಾರು 64 ತರಬೇತಿಗಳಿದೆ. ಅದರಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ 30 ರೀತಿ ತರಬೇತಿಗಳನ್ನು ಮಾಡ್ತಾಯಿದ್ದೀವಿ. ನಾವು ವರ್ಷಕ್ಕೆ ಇಲ್ಲ ಅಂತಂದರೂ 25ರಿಂದ 30 ಬ್ಯಾಚ್ ತರಬೇತಿ ಮಾಡ್ತೀವಿ. ಆದರೆ ಈ ವರ್ಷ ನಮ್ಮದೇ ಆದ ಟಾರ್ಗೆಟ್ ಇರೋದ್ರಿಂದ 1,000 ಜನರಿಗೆ 1,000 ಜನರಿಗೆ ತರಬೇತಿಯನ್ನು ಕೊಡಬೇಕಾಗಿದೆ. ಅದರಲ್ಲಿ ಸುಮಾರು 850 ಜನರಿಗೆ ಈಗಾಗಲೇ ತರಬೇತಿಯನ್ನು ಮುಗಿಸಿದ್ದೀವಿ. ಉತ್ತಮವಾಗಿ ತರಬೇತಿಗಳನ್ನು ಕೊಡ್ತೀವಿ. ಕ್ವಾಲಿಟಿಗಾಗಿ ಹೆಚ್ಚು ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಓಚರ್ದವು ಎಲ್ಲ ಓಚರ್ ಇಲ್ಲಿ ಬಂದಿರ್ತಾವೆ. ಸೇಲ್ಸಿಗೆ ಸಂಬಂಧಪಟ್ಟಿದ್ದು ಓಚರ್ ಅಂದ್ರೆ ನಾವು ಎದ್ರೊಳಗೆ ಹಾಕ್ಬೇಕು, ಅದನ್ನು ಸೇಲ್ಸ್ ಓಚರ್ನಾಗೆ ಹಾಕಬೇಕು. ಸೇಲ್ಸ್ ಓಚರ್ನಾಗ ಹಾಕಿದ ಮೇಲೆ ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊತ ಹೋಗ್ರಿ. ಇಲ್ಲಿ ಆಪ್ಷನ್ ಇರುತ್ತೆ ನಮಗೆ, ಯೂಸ್ ಫಾರ್ POS ಇನ್ವಾಯ್ಸಿಂಗ್ ಎಸ್ ಮಾಡಿದ್ವಿ. ಈ ಆಪ್ಷನ್ ಎಸ್ ಮಾಡಿದ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಆಪ್ಷನ್ಸ್ ಹೈಲೈಟ್ ಆಗ್ತಾವೆ. ಇಲ್ಲಿ ಮೆಸೇಜ್ 1, ಮೆಸೇಜ್ 2,
ಡಿಫಾಲ್ಟ್ ಟೈಟಲ್ ಟು ಪ್ರಿಂಟ್, ಡಿಕ್ಲರೇಷನ್, ಇವೆಲ್ಲ ಆಪ್ಷನ್ಸ್ ಹೈಲೈಟ್ ಆಗ್ತಾವೆ. ಸೊ ಇಲ್ಲಿ ನಾವು ಮೆಸೇಜ್ ಬರೀಬೋದು. ತರಬೇತಿಯನ್ನು ಕೊಟ್ಟು ಸುಮ್ಮನೆ ಬಿಡೋದಲ್ಲ. ನಮ್ಮ ಪೂಜ್ಯರು ಹಾಕೊಟ್ರ ಹಾದಿಗಳೊಂದು ತುಂಬಾ ಇದೆ ಮಾರ್ಗದರ್ಶನ. ನಾವು ರೂಟ್ ಸೆಟ್ ಪ್ರಾರಂಭ ಆಗಿ 82ರಲ್ಲಿ ಪ್ರಾರಂಭ ಆದ್ರೂ ಸಹ 2000ದಿಂದ ಈಚೆಗೆ ನಮ್ಮದು ಏನು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ 25 ವರ್ಷದ ನಂತರ, ತದನಂತರ MORD ವತಿಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಆರ್ಸೆಟ್ ಅಂತ ಸಂಸ್ಥೆನ ನಮ್ಮ ರೂಟ್ ಸೆಟ್ಟನ್ನೇ ಮಾಡೆಲಾಗಿ ಇಟ್ಕೊಂಡು ಆರ್ಸೆಟ್ ಸಂಸ್ಥೆಗಳನ್ನು ಮಾಡಿದರು. ಆರ್ಸೆಟ್ ಈಗ ಸುಮಾರು 603 ಆರ್ಸೆಟ್ಟಿ ರೂಟ್ ಸೆಟ್ಟಿ ಸಂಸ್ಥೆಗಳಿದೆ ಸರ್. ಆರ್ಸೆಟ್ಟಿಗೆ ಮತ್ತು ರೂಟ್ ಸೆಟ್ಟಿಗೆ ಏನು ಸರ್ ಡಿಫ್ರೆನ್ಸ್? ಸರ್ ರೂಟ್ ಸೆಟ್ಟಿ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ SDM ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನವ್ರು ಮಾಡಿರೋದನ್ನು ರೂಟ್ ಸೆಟ್ ಅಂತ ಕರೀತಾ ಇದ್ದೀವಿ. ರೂಟ್ ಸೆಟ್ಟನ್ನೇ ಮಾಡೆಲಾಗಿ ಇಟ್ಕೊಂಡು MORD ಅವರು ಮತ್ತು ಬೇರೆ ಬೇರೆ ಬ್ಯಾಂಕ್ನವರು ಪ್ರಾರಂಭ ಮಾಡಿರೋದನ್ನು ಆರ್ಸೆಟ್ ಅಂತ ಕರೀತಾರೆ ಸರ್. ಪೂಜ್ಯ ವೀರೇಂದ್ರ ಹೆಗಡೆ SDM ಟ್ರಸ್ಟ್ ಕೆನರಾ ಬ್ಯಾಂಕ್ನವ್ರು ಮಾಡಿರೋದು ಮಾತ್ರ, ಅದು ಮೂಲತಃ ಇದ್ದ ಒಂದು ಶಾಖೆಗಳು, ಅದನ್ನು ರೂಟ್ ಸೆಟ್ ಅಂತ ಕರೀತಾರೆ. ನಂತರ 2000ದಿಂದ ಆಚೆ 2011ರಿಂದ ಈಚೆಗೆ ಬಂದ ಒಂದು ಆರ್ಸೆಟ್ ಸಂಸ್ಥೆಗಳನ್ನು, ಅದನ್ನು ರೂಟ್ ಸೆಟ್ ಅಂತ ಹೇಳಿದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅಂದರೆ ಆರ್ಸೆಟ್ ಅಂದರೆ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅಂದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಒಂದೇ ಅದನ್ನು ರೂಟ್ ಸೆಟ್ಟನ್ನು ಮಾಡೆಲ್ ಆಗಿ ಇಟ್ಟುಕೊಂಡು ಅದನ್ನು ರಿಪ್ಲಿಕೇಶನ್ ಮಾಡಿರೋ ಅಂಥ ಒಂದು ಕೆಲಸ ಅದು. 1 ವರ್ಷದಿಂದ ಕೂಡ ಹುಡುಕ್ತಾ ಇದೆ ಯಾವುದು ಫ್ರೀಯಾಗಿ ಮೊಬೈಲ್ ಟ್ರೈನಿಂಗ್ ರಿಲೇಟೆಡ್ ಸರ್ವಿಸ್ ರಿಪೇರ್ದು ಕಲಿಬೇಕು ಅಂತ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ನೋಡ್ಬೇಕಾದ್ರೆ ಸೊ ಈ ಬದುಕಿನ ಬುತ್ತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ನನಗೆ ರೂಟ್ ಸೆಟ್ದು. ಸೊ ನಾನು ಇವರ ಕಚೇರಿಗೆ ವಿಸಿಟ್ ಮಾಡಿ ಸೊ ಯಾವ ರೀತಿ ಏನು, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಕಂಡೀಷನ್ಸ್ಗಳು ಏನೇನು ಇರುತ್ತೆ ಇಲ್ಲಿ, ಸೊ ಯಾವುದೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಪ್ರತಿಯೊಂದನ್ನು ಮಾಹಿತಿನೇ ತಗೊಂಡು ಮತ್ತು ಆಫ್ಲೈನಲ್ಲಿ ಅರ್ಜಿನೂ ಬರ್ಕೊಟ್ಟಿದೆ. ಮತ್ತು ಹಾಗೇ ನಾವು ಆನ್ಲೈನಲ್ಲಿ ಕೂಡ ಅಪ್ಲಿಕೇಶನ್ನು ಹಾಕಿದ್ದೆ ಸರ್. ಸೊ ಇಲ್ಲಿ ಈಗ ನೀವು ಇಲ್ಲಿ ಟ್ರೈನಿಂಗ್ ಮಾಡಿದ್ರಲ್ಲ, ಏನಾದರೂ ದುಡ್ಡು ಖರ್ಚಾಯ್ತಾ ನಿಮಗೆ? ಸರ್ ₹1 ಖರ್ಚಾಗಿಲ್ಲ ಸರ್. ₹1 ಖರ್ಚಾಗಿಲ್ಲ. ಎಷ್ಟು ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ? 30 ದಿನ ಉಚಿತವಾದ ಟ್ರೈನಿಂಗು ಸರ್. ಮೊಬೈಲ್ ಬಗ್ಗೆ ಹೌದು ಸರ್. ಓಕೆ. ಪ್ರತಿಯೊಂದು ಕೂಡ ಉಚಿತವಾಗಿತ್ತು ಮತ್ತು ಪ್ರತಿಯೊಂದನ್ನು ಕೂಡ ಆರ್ಗನೈಸ್ ಆಗಿತ್ತು. ಪ್ರತಿಯೊಂದು ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಮತ್ತು ಅಡುಗೆ ಮನೆ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಮತ್ತು ಇಲ್ಲಿ ಇರುವಂಥ ಶಿಕ್ಷಕರು ಇರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್. ಈಗ ನಿಮಗೆ ಇಲ್ಲಿ ಊಟದಿಂದ ಹಿಡಿದು ವಸತಿ ಎಲ್ಲವೂ ಫ್ರೀ? ಹೌದು ಸರ್, ಎಲ್ಲವೂ ಫ್ರೀ, ಪ್ರತಿಯೊಂದು ಕೂಡ ಫ್ರೀ ಸರ್. ಓಕೆ. ಈಗ ನಿಮಗೆ ನಾನೊಂದು ಗಮನಿಸ್ತಾ ಇದ್ದೆ, ಬ್ಯಾಂಕ್ ಮ್ಯಾನೇಜರ್ ಬಂದು ಮಾತಾಡಿದ್ರು, ಅಕೌಂಟ್ ಕೂಡ ಓಪನ್ ಮಾಡಿಕೊಟ್ಟಿದ್ದಾರೆ. ಈಗ ಮುಂದೆ ನೀವು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಭರವಸೆ ಬಂದಿದೆ ನಿಮಗೆ? ಸರ್ ನಮಗೆ ಇದೇ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ಸರ್ವೆ ಅಂತ ಕಳಿಸಿದ್ರು ಸರ್. ಒಂದು 25 ಅಂಗಡಿ ವಿಸಿಟ್ ಮಾಡಿದ್ದೀವಿ, ಸರ್ವಿಸ್ ಅಂಗಡಿ. ಸೊ 25 ಸರ್ವಿಸ್ ಅಂಗಡಿಲೂ ಕೂಡ ಮಾಹಿತಿ ಏನು ಬಂಡವಾಳ ಏನಾಗುತ್ತೆ, ಸೊ ಯಾವುದೇ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಅತಿಯಾದ ಬಂಡವಾಳ ಬೇಡ, ಜೊತೆಗೆ ನಿಮ್ಮಲ್ಲಿ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದು ತರಬೇತಿ ಚೆನ್ನಾಗಿತ್ತು ಅಂತ ಅಂದರೆ ಈ ಒಂದು ಉದ್ಯಮನ ಮಾಡ್ಬೋದು. ಮತ್ತು ಈ ಉದ್ಯಮದಲ್ಲಿ ಯಾವುದೇ ಥರದ ನಷ್ಟ ಆಗೋದಿಲ್ಲ ಸರ್. ಲಾಭದಾಯಕವಾದಂಥ ಒಂದು ಉದ್ಯೋಗ ಸರ್ ಇದು. ಈಗ ನೀವೇನು ಓದಿದ್ದೀರಿ? ಸರ್ ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ. ನಿಮ್ಮಂಗೆ ಬೇಕಾದಷ್ಟು ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಮಾಡೋಕ್ಕಾದರೆ ಏನು ಹೇಳ್ತೀರಿ? ಮಾಡ್ಬೋದಾ ಅನ್ಸುತ್ತೆ? ಪ್ರತಿಯೊಬ್ಬರು ಕೂಡ ಈ ಒಂದು ಇದನ್ನ ಬಳಸ್ಕೋಬೇಕು ಅಂತ ಹೇಳ್ತೀನಿ ಸರ್. ಉಚಿತವಾಗಿ ಇರೋದ ಒಂದು ತರಬೇತಿನ ನೀವು ಪ್ರತಿಯೊಬ್ಬರು ಕೂಡ ಬಳಸ್ಕೊಂಡ್ರೆ ಜೀವನದಲ್ಲಿ ಅನುಕೂಲವಾಗಿ ಉತ್ತಮವಾದ ಜೀವನ ನಡೆಸ್ಬೋದು ಮತ್ತು 4 ಜನದ ಮುಂದೆ ಉತ್ತಮವಾಗಿ ಬದುಕನ್ನ ಸಾಗಿಸ್ಬೋದು ಸರ್ ನೀವು. ಜೊತೆಗೆ ಹಳ್ಳಿಲಿರುವ ಪ್ರತಿಯೊಬ್ಬರು ರೂರಲ್ ಕ್ಯಾಂಡಿಡೇಟ್ಸ್ಗೆ ಮೊದಲನೇ ಆದ್ಯತೆ ಕೊಡ್ತಿದ್ದಾರೆ. ಯಾರು BPL ಕಾರ್ಡು ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಸೊ ವ್ಯವಸ್ಥೆ ಕೂಡ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಸರ್. ಇಲ್ಲಿ ವಸತಿಯುತವಾಗಿ ಕಲಿಯೋದ್ರಿಂದ ಎಫೆಕ್ಟಿವ್ ಆಗಿ ತರಬೇತಿಗಳನ್ನು ಕೊಡಬೇಕಂತ ಸರ್. ಖರ್ಚು ವೆಚ್ಚದ ನೋಡೋದ್ರ ಬದಲಾಗಿ ಅಲ್ಲ, ಇವು ಇಲ್ಲೇ ಉಳ್ಕೊಳ್ಳೋದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ನಮಗೆ ಖರ್ಚಿನ ಬಗ್ಗೆ ಚಿಂತೆ ಅದಕ್ಕಿಂತ ಎಫೆಕ್ಟಿವ್ ಪರಿಣಾಮಕಾರಿಯಾಗಿ ಒಂದು ತರಬೇತಿಗಳನ್ನು ಕೊಡಬೇಕಂದ್ರೆ ನೈಟ್ ಅವರು ಇಲ್ಲಿ ಉಳಿದ್ರೆ ಅದು ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಲಿತಾರೆ ಅನ್ನೋ ಒಂದು ಉದ್ದೇಶ ಸರ್. ಈಗ ನಾವು ಕಂಪ್ಯೂಟರ್, ಮೊಬೈಲ್, ಮೋಟಾರ್ ರಿವೈಂಡಿಂಗ್, ಸ್ಕೂಟರ್ ರಿಪೇರಿ ಮತ್ತು ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರು, DTP ಮತ್ತು ಟ್ಯಾಲಿ ಇಂಥದ್ದೆಲ್ಲ ಇರ್ತದೆ. ಆ ಮಕ್ಕಳು ರಾತ್ರಿ 10-12 ಗಂಟೆ ತನಕ ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಪ್ರೆಸರ್ ಮಾಡಲ್ಲ, ನಮ್ಮದು ಯಾವುದೇ ರೀತಿ ಪ್ರೆಸರ್ ಇರಲ್ಲ. ಹೇಳ್ಬೇಕಂದ್ರೆ ನಮ್ಮ ತರಬೇತಿ ಅವಧಿ 9:30ರಿಂದ 6 ಗಂಟೆ. ಈಗ ನಾನು ಯಾವುದೋ ಒಂದು ಹಳ್ಳಿಯಲ್ಲಿ ನಿಮ್ಮ ರೂಟ್ ಸೆಟ್ ಮಾಹಿತಿ ನನಗೆ ಬಂದು ಒದಗ್ತದೆ. ನಾನು ಇಲ್ಲಿಗೆ ಬರಬೇಕಾದ್ರೆ ಪ್ರಪ್ರಥಮವಾಗಿ ಏನು ಅರ್ಹತೆಗಳು ನನಗಿರಬೇಕು? ಇಲ್ಲಿ ಒಬ್ಬ ಅಭ್ಯರ್ಥಿ ಹೇಳ್ಬೇಕಂತಂದರೆ ನಮಗೆ, ನಾನು ಹೇಳೋದವ್ರಿಗೆ 18ರಿಂದ 45 ವರ್ಷ ಇರಬೇಕು, ಕನ್ನಡ ಓದು ಬರಹ ಬರಬೇಕು,
ಕನ್ನಡ ಓದು ಬರಹ ಬರಬೇಕು ಅಂತ ಹೇಳ್ತೀನಿ. ಆದರೆ ಆ ತರಬೇತಿಗೆ ಸಂಬಂಧಪಟ್ಟಾಗೆ ಈ ಆಡು ಕುರಿ ಹಸು ಕೋಳಿ ಇಂಥ ಸಾಕಾಣಿಕೆಗಾದ್ರೆ ಏನು ಓದದೇ ಇದ್ರೂ ತರಬೇತಿಯನ್ನು ಕೊಡ್ತೀನಿ. ಬಟ್ ಟೈಲರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟೇಪ್ ಇಟ್ಕೊಂಡು ಅದರ ಅಳತೆ ಮಾಡಿಕೊಂಡು ಬರ್ಕೊಳ್ಳೋಷ್ಟು ನಾಲೆಡ್ಜ್ ಅವರಲ್ಲಿದ್ದರೆ ಸಾಕು, ಅಷ್ಟು ಓದು ಬರಹ ಬಂದರೆ ಸಾಕು ಅಂತೀನಿ. ಇನ್ನೂ ಮುಂದುವರೆದಂಗೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ತದೆ ಅಥವಾ ಮೊಬೈಲ್ ರಿಪೇರಿ ಟ್ರೈನಿಂಗ್ ಇರ್ತದೆ. ಆ ಟೈಮ್ನಲ್ಲಿ ಕಂಪ್ಯೂಟರ್ ನಾವು ಆನ್ ಮಾಡಿದರೆ ಬರೋದೆಲ್ಲ ಇಂಗ್ಲೀಷಲ್ಲಿ ಬರ್ತದೆ. ಇಂಗ್ಲೀಷಲ್ಲೇ ಬರ್ತದೆ ಅನ್ನೋದು ಆನ್ಸರ್ ಮಾಡಬೇಕಂದ್ರೆ ಅವ್ರಿಗೆ ಪ್ರಾಥಮಿಕವಾಗಿ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು. ಅದಕ್ಕೆ SSLCಗಿಂತ ಹೆಚ್ಚು ಓದೋರನ್ನೇ ತೊಗೋತೀವಿ. ಒಂದು ಕ್ಯಾಂಡಿಡೇಟ್ SSLCಗಿಂತ ಹೆಚ್ಚು ಕಂಪ್ಯೂಟರ್ ತರಬೇತಿ. ಈಗ ನಾವು ಟ್ಯಾಲಿ ತರಬೇತಿ ಮಾಡ್ತಾಯಿದ್ವಿ, ಅಲ್ಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ನವ್ರು ಹೆಚ್ಚಿದ್ದಾರೆ. ಅಂದರೆ ಟ್ಯಾಲಿ ಬರೋದು, ಅಕೌಂಟೆಂಟು ಅಥವಾ ಮ್ಯಾನೇಜರು ಇಂಥ ಕೆಲಸಕ್ಕೆ ಹೋಗೋರಿಗೆ ಅದು ಕಾಮರ್ಸ್ ನಾಲೆಡ್ಜ್ ಇದ್ದವರು ಅಂಥವ್ರಾದರೆ ಬೇಗ ಕಲಿತಾರೆ ಅಂತ ಕಾಮರ್ಸ್ ಕೊಡ್ತೀವಿ. ಅದೇ ರೀತಿ ಕಂಪ್ಯೂಟರ್ DTP ಆದರೆ ಎನಿ ಡಿಗ್ರಿಯನ್ನು ತರಬೇತಿ ಕೊಡ್ತಾಯಿದ್ದೀವಿ. ಅಥವಾ ಹಾರ್ಡ್ವೇರ್ ಆದರೆ ಒಂದು ಸ್ವಲ್ಪ ಟೆಕ್ನಿಕಲ್ ITI ಮಾಡಿದವರು, ಡಿಪ್ಲೊಮಾ ಮಾಡಿದವರು, ಇಂಥವ್ರು ಟೆಕ್ನಿಕಲ್ನವ್ರನ್ನ ತೊಗೋತೀವಿ. ಈ ರೀತಿಯಲ್ಲಿ ಮತ್ತು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮುಖ್ಯವಾಗಿ ನಾವು ಅವ್ರನ್ನ ತಿಳ್ಕೊಂಡು ಯಾವುದೇ ಅಭ್ಯರ್ಥಿ ನಾವು ಇಲ್ಲಿಗೆ ಬಂದ್ರೂ ಸಹ ಫಸ್ಟ್ ಅವ್ರಿಗೆ ಅಪ್ಲಿಕೇಶನ್ ತೊಗೊಳಕ್ಕೆ ಮೊದಲೇ ನಿಮ್ಗೆ ಯಾವ ತರಬೇತಿ ಅಂತೇಳಿ ಚಾಯ್ಸನ್ನು ಕೊಟ್ಟು ಅವ್ರು ಯಾವುದನ್ನು ತೊಗೋಬೇಕು ಅಂತ ಹೇಳಿದ್ರಿ. ಕೆಲವರು ಸರ್ ಕಂಪ್ಯೂಟರ್ ಟ್ರೈನಿಂಗ್ ಬೇಕು ಅಂತ ಬಂದ್ಬಿಡ್ತಾರೆ ಒಳಗಡೆ, ಕಂಪ್ಯೂಟರ್ ಟ್ರೈನಿಂಗ್ ಬೇಕಂತ. ಏನು ಕಂಪ್ಯೂಟರ್ ಟ್ರೈನು, DTP ಬೇಕಾ, ಟ್ಯಾಲಿ ಬೇಕಾ, ಹಾರ್ಡ್ವೇರ್ ಬೇಕಾ ಅಂತ ನಾನು ಪ್ರಶ್ನೆ ಮಾಡಿದರೆ ಹಾಗಂದ್ರೆ ಏನು ಸರ್ ಅಂತ ಕೇಳ್ತಾರೆ ಮಕ್ಕಳುಗಳು. 18 ಇಯರ್ ಆಗಿರ್ತದೆ, ಆದರೆ ಏನೂ ಅರ್ಥ ಗೊತ್ತಿಲ್ಲ. ಒಟ್ನಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಬಟ್ ನಾವು ಅವ್ರನ್ನ ಮೋಟಿವೇಟ್ ಮಾಡ್ತೀವಿ, ಮಾರ್ಗದರ್ಶನ. ಇದರಲ್ಲಿ ಹಿಂಗೆ ಹಾರ್ಡ್ವೇರಲ್ಲಾದರೆ ಬಿಚ್ಚಿ ರಿಪೇರಿ ಮಾಡೋದು, ಟ್ಯಾಲಿ ಆದರೆ BComನವ್ರಿಗೆ ಇಂಥವ್ರಿಗೆ ಅಂತ ಈ ರೀತಿಯಲ್ಲೆಲ್ಲ ವಿವರಿಸಿ ಹೇಳಿದಾಗ ಅವ್ರಿಗೆ ಮನವರಿಕೆ ಆಗುತ್ತೆ. ಅವ್ರು ಇಂಥದ್ದು ಬೇಕು ಅಂತ ಕೇಳ್ತಾರೆ. ಆ ರೀತಿಯಲ್ಲಿ ಅವ್ರಿಗೆ ಏನು ಬೇಕು ಅಂತ ಕೆಲವ್ರಿಗೆ ಏನೂ ಗೊತ್ತಿರಲ್ಲ, ಸುಮ್ಮನೆ ಬಂದು ಏನಾದರೂ ಕೊಡಿ ಟ್ರೈನಿಂಗ್ ಅಂತ ಕೇಳ್ತಾರೆ. ಹಾಗೆ ಮೋಟ್ರ್ ವೆಂಡಿಂಗ್ ಇದೆ, ಮೊಬೈಲ್ ಇದೆ, ನಿಮ್ಮ ಊರುಗಳಲ್ಲಿ ಯಾವುದಕ್ಕೆ ಆದ್ಯತೆ ಇದೆ, ಯಾವುದು ಬೇಡಿಕೆ ಇದೆ ಅಂತದನ್ನು ತೊಗೊಳ್ಳಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ನಾನು ಮನೋಜ್ ಹೊಸ್ಮಠ್ ಅಂತ, ಇಲ್ಲಿ DST ಆಗಿ ವರ್ಕ್ ಮಾಡ್ತೇನೆ, ಡೊಮೇನ್ ಸ್ಕಿಲ್ ಟ್ರೈನರ್ ಅಂತ, ರಿಸೋರ್ಸ್ ಪರ್ಸನ್. ಓಕೆ, ಎಷ್ಟು ದಿವಸಗಳ ತರಬೇತಿ ಇರುತ್ತೆ, ಏನೇನು ಕಲಿಸ್ತೀರಿ ಸರ್ ಅವರು? ಇಲ್ಲಿ ಈಗ ನಡೀತಾ ಇರೋದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, 30 ದಿನಗಳ ತರಬೇತಿ. ಸೊ ಈಗ ಆಗಲೇ 25-26 ದಿನ ಕಂಪ್ಲೀಟ್ ಆಗಿದೆ. ಸೊ ಕೋರ್ಸ್ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಈ ತರಬೇತಿ ಆದವ್ರು ಮುಂದೆ ಏನು ಮಾಡಬಹುದು? ಇವರು ಮುಂದೆ ಸೆಲ್ಫ್ ಎಂಪ್ಲಾಯ್ಮೆಂಟು ಅಥವಾ ಎಂಟರ್ಪ್ರಿನರ್ಶಿಪ್ಪಿಗೆ ಟ್ರೈ ಮಾಡ್ತಾರೆ. ಅದೇ ಉದ್ದೇಶ ನಮ್ಮ ರೂಡ್ಸೆಟ್ಟಲ್ಲಿ ನಾವು ಟ್ರೈನ್ ಮಾಡುವಂಥ ಮಕ್ಕಳಿಗೆಲ್ಲ ಮುಂದೆ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಥವಾ ಎಂಟರ್ಪ್ರಿನರ್ ಆಗಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಟ್ರೈನಿಂಗ್ ಕೊಡ್ತಾರೆ. ನೀವು 30 ದಿವಸಗಳಲ್ಲಿ ಏನೇನು ಕಲಿಸಿರ್ತೀರಿ ಸರ್? ಏನೇನು ಈಗ ನಾವು ಮಾಡ್ತಾ ಇರೋದು ಕೋರ್ಸು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಇದರಲ್ಲಿ ಬೇಸಿಕ್ಸ್ ಬರುತ್ತೆ. ಬೇಸಿಕ್ಸ್ ಆದಮೇಲೆ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಟ್ಯಾಲಿ ಪ್ರೈಮನ್ನು ಕಲಿತೀವಿ. ಅದ್ರ ಜೊತೆಗೆ EDPನೂ ಕಲಿಸ್ತಾರೆ. ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಸ್ಕಿಲ್ಸನ್ನು ಟ್ರೈನಿಂಗ್ ಮಾಡ್ತಾರೆ. ಅವ್ರು ನಾಳೆ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದರೆ, ಕಂಪ್ನಿ ಸ್ಟಾರ್ಟ್ ಮಾಡಿದರೆ ಯಾವ ಥರ ಅವರಿಗೆ ಸಾಫ್ಟ್ ಸ್ಕಿಲ್ಸ್ ಯೂಸ್ ಆಗ್ತಾವಂತ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ತರಬೇತಿ ಆದಮೇಲೆನೂ 2 ಇಯರ್ಸ್ವರೆಗೆ ಫಾಲೋಅಪ್ ಮಾಡ್ತಾರೆ. ಏನು ಮಾಡ್ತಾ ಇದ್ದಾರೆ ಹುಡುಗರು, ಅವರಿಗೆ ಬ್ಯಾಂಕ್ ವತಿಯಿಂದ ಏನಾರು ಸೌಲಭ್ಯ ಬೇಕಂದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಪ್ಲಸ್ ಸ್ಟೂಡೆಂಟ್ಸ್ ಬಗ್ಗೆನೂ ಫಾಲೋಅಪ್ ಮಾಡ್ತಾ ಇರ್ತಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ. ಇದು ಯಾವಾಗ ಟ್ರೈನಿಂಗ್ ಇರುತ್ತೆ ನಿಮ್ಮದು? ಅದು ಮಂತ್ಲಿ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಹೆಂಗೆ ಫಾರ್ಮ್ಸ್ ಬರ್ತಾ ಹೋಗ್ತವೆ, ಆ ಕೋರ್ಸಸ್ಸನ್ನು ಕಂಡಕ್ಟ್ ಮಾಡ್ತಾರೆ. ಆಡು ಕುರಿ ಸಾಕಾಣಿಕೆ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಮೊಬೈಲ್ ರಿಪೇರಿ ಅಥವಾ ಕಂಪ್ಯೂಟರೈಸ್ಡ್ ಅಕೌಂಟಿಂಗು. ಸೊ ಇಯರ್ಲಿ 2 ಅಥವಾ 3 ಬ್ಯಾಚ್ ಮಾಡ್ತಾರೆ. ಯೂಶ್ವಲಿ 2 ಸಲ ಅಥವಾ 1 ಸಲನೂ ಮಾಡ್ತಾರೆ ವರ್ಷಕ್ಕೆ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ? 35 ಜನ ಇರ್ತಾರೆ. ಪ್ರತಿ ಬ್ಯಾಚಲ್ಲಿ 35 ಜನ ಇರ್ತಾರೆ. 30 ದಿವಸನೂ ಇಲ್ಲೇ 30 ದಿವಸನೇ ಇಲ್ಲೇ ಇರಬೇಕು, ಸ್ಟೇ ಇರಬೇಕು, ಊಟ ವಸತಿ ಎಲ್ಲ ಫ್ರೀ ಇರುತ್ತೆ. ಇಲ್ಲೇ ಇದ್ದೇನೆ ಕಲಿಬೇಕು. ಗುರುಕುಲ ಥರ ಸಿಸ್ಟಮ್ ಇರುತ್ತೆ. ಓಕೆ, ಕಲಿಸುವಂಥ ಗುರುಗಳು ಇಲ್ಲೇ ಇರ್ತಾರೆ. ಸರ್, ನಮ್ಮಲ್ಲಿ ತರಬೇತಿ ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಿರೋದು BPL ಕ್ಯಾಂಡಿಡೇಟು ಮತ್ತು ರೂರಲ್ ಕ್ಯಾಂಡಿಡೇಟ್ಗೆ ಹೆಚ್ಚಿನ ಆದ್ಯತೆ. ಸರ್ಕಾರನೂ ಅದೇ ಮಾಡ್ತಾ ಇದೆ ಕೆಲಸನ. ಮತ್ತು ಕಡು ಬಡವರನ್ನು BPL ಕ್ಯಾಂಡಿಡೇಟನ್ನು ಮೇಲೆ ಕೆತ್ತುವ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಹೆಚ್ಚಿನ ಆದ್ಯತೆ BPL ಕ್ಯಾಂಡಿಡೇಟನ್ನು ಕೊಡ್ತಾಯಿದ್ವಿ. BPL ಮತ್ತು ರೂರಲ್ ಕ್ಯಾಂಡಿಡೇಟ್, ಗ್ರಾಮೀಣಾಭಿವೃದ್ಧಿ ಅಂತ ನಮ್ಮ ಸಂಸ್ಥೆಗೆ ಹೆಸರಿದೆ. ಅದು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಹೆಚ್ಚು ಕೆಲಸ ಕೊಡಬೇಕಾಗುತ್ತೆ. ಹೆಚ್ಚು ಗ್ರಾಮೀಣಾಭಿವೃದ್ಧಿ, ಅದರಲ್ಲಿ 70% ರೂರಲ್ BPL ತೊಗೊಂಡ್ರೆ 30% ಸಿಟಿಯವ್ರನ್ನೂ ತೊಗೋತಾ ಇದ್ದೀವಿ. ಬರೀ ಈ ಜಿಲ್ಲೆಗೆ ಮಾತ್ರ ತೊಗೋತೀರಾ ಅಥವಾ ಬೇರೆ ಜಿಲ್ಲೆಯವ್ರು ಬಂದರೂ ತೊಗೋತೀರಾ? ಇಲ್ಲ ಸರ್, ಸೆಂಟ್ರಲ್ ಸೆಕ್ರೆಟರಿ ಹೆಡ್ ಆಫೀಸ್ ಉಜಿರೆಯಲ್ಲಿದೆ. ಆ ಹೆಡ್ ಆಫೀಸ್ನವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದರು, ಇಂಥ ಇನ್ಸ್ಟಿಟ್ಯೂಟ್ಗೆ ಇಂಥ ಜಿಲ್ಲೆಗಳು ಅಂತ ಮಾಡಿದರು. ಹಾಗೆ ನಮಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಇತ್ತು ಹಿಂದೆ. ಅದು ಯಾಕೆ ಅಂತಂದರೆ RSETಗಳು ಇರಲಿಲ್ಲ, ಆಗ RSET ಇರಲಿಲ್ಲ. ಆಗ ಆ ಜಿಲ್ಲೆಗಳನ್ನು ನಾವು ಕವರ್ ಮಾಡ್ತಿದ್ವಿ. ಈಗ ಪ್ರತಿ ಜಿಲ್ಲೆಯಲ್ಲೂ RSETಗಳಿರೋದ್ರಿಂದ ಅವ್ರವ್ರ ಜಿಲ್ಲೆಯಲ್ಲಿ ಫೋಕಸ್ ಮಾಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಎಷ್ಟೋ ಅಭ್ಯರ್ಥಿಗಳಿಗೆ ಈಗ ನಮ್ಮಲ್ಲಿ ಮೊಬೈಲ್ ರಿಪೇರಿ ಮುಗೀತು, ಯಾದಗಿರಿಯಿಂದ ಬಂದಿದ್ದಾರೆ, ಹಾವೇರಿಯಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಬಟ್ ಇಲ್ಲಿಯವರು ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿಯವರು ಇಲ್ಲಿ ಬರ್ತಾರೆ. ಅಡ್ವರ್ಟೈಸ್ ಸಿಕ್ಕದಂಗೆ ಅವರು ಆ ರೀತಿಯಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಆದ್ರೂ ಸಹ
ನಮ್ಮಲ್ಲಿ ಬಯೋಮೆಟ್ರಿಕ್ ಇರೋದ್ರಿಂದ ಒಬ್ಬರಿಗೆ ಒಂದೇ ಟ್ರೈನಿಂಗ್ ಆಗುತ್ತೆ ಸರ್. ಬೇರೆ ಜಿಲ್ಲೆಯವ್ರು ಬಂದ್ರು ಇಲ್ಲಿ ಮಾಡಿದ ನಂತರ ಇನ್ನೊಂದು ಕಡೆ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ಎಂಟ್ರಿ ಆದ ತಕ್ಷಣ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತದೆ. ಆ ಉದ್ದೇಶಕ್ಕೆ ಅವ್ರು ಎಲ್ಲೇ ಮಾಡಿದ್ರು ಕರ್ನಾಟಕದಾದ್ಯಂತ ಒಂದೇ ತರಬೇತಿಯನ್ನು ಕೊಡೋದು. ಮತ್ತು ಮೊದಲಿಂದನೂ ಅಷ್ಟೇ ರೂಟ್ ಸೆಟ್ ಒಬ್ಬರಿಗೆ ಒಂದೇ ತರಬೇತಿಯನ್ನು ಕೊಡ್ತಾರೆ, ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ ಅಂತ ಅನ್ನೋ ಒಂದು ಉದ್ದೇಶ. ಮತ್ತು ಮೊದಲಾದರೆ ನಿರುದ್ಯೋಗಿ ಇದ್ದರು, ಅವ್ರ ಹತ್ರ ಫೀಸನ್ನು ಕಟ್ಟು ಕಲೀಲಿಕ್ಕೆ ಆಗ್ತಿಲ್ಲ, ಉಚಿತವಾಗಿ ಪಡ್ಕೊಂಡಿದ್ರು. ಈಗ ಒಂದು ಫೋಟೋಗ್ರಫಿ ಕಲ್ತಿದ್ದಾನೆ ಅಂದರೆ ಯಾವುದೇ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿದ್ರು ಒಂದು 10,000 ದುಡಿತಾನೆ. ನಂತರ ಏನು ಬೇಕು ಕಲಿಬೋದು, DTPನೋ ಅಥವಾ ಇನ್ನೊಂದು ಕಲಿಬೋದು. ಆ ರೀತಿ ಮಕ್ಕಳು ಕೇಳ್ತಾರೆ, ಟ್ರೈನೀಸ್ ಅಂತೂ ಕೇಳ್ತಾರೆ. ಬ್ಯೂಟಿಷಿಯನ್ ಕಲ್ತವರು ಟೈಲರಿಂಗ್ ಕೊಡಿ ಅಂತಾರೆ, ಟೈಲರಿಂಗ್ ಕಲ್ತವರು ಬ್ಯೂಟಿಷಿಯನ್ ಕೊಡಿ ಅಂತಾರೆ, ಫೋಟೋಗ್ರಫಿ ಕಲ್ತಾರೆ DTP ಕೊಡಿ ಅಂತಾರೆ. ಯಾಕೆಂದರೆ ರಿಲೇಟೆಡ್ ಆದ್ರೂ ಸಹ ಒಂದು ಕೊಡ್ತಾಯಿದ್ದೀವಿ. ಅಂದರೆ ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ ಅನ್ನೋ ಉದ್ದೇಶಕ್ಕೆ ಒಂದೊಂದೇ ತರಬೇತಿಗಳನ್ನು ಕೊಡ್ತಾಯಿದ್ದೀವಿ. ಜೀವನದಲ್ಲಿ ಯಾವ ಹಂತದಲ್ಲೂ ನೀವು ಯಾರು ನನಗೆ ಸಹಾಯ ಮಾಡ್ತಾರೆ, ಎಲ್ಲಿಂದ ನನಗೆ ಕೌಶಲ್ಯ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಇವತ್ತಿನ ದಿವಸ ಆ ರೀತಿ ಯೋಚನೆ ಮಾಡಿದ್ದಕ್ಕೆ ರೂಟ್ ಸೆಟ್ ಬಂದಿದ್ದೀರ, ಹೌದಾ? ನಿಮ್ಗನ್ನಿಸ್ತು ಮೊಬೈಲ್ ರಿಪೇರಿ ಒಂದು ಸನ್ಶೈನ್ ಇಂಡಸ್ಟ್ರಿ, ಅಂದರೆ ಇದಕ್ಕೆ ಡಿಮ್ಯಾಂಡೇ ಕಡಿಮೆ ಆಗಲ್ಲ, ಹೌದಾ? ಜಗತ್ತಿರೋ ತನಕ ಮೊಬೈಲ್ ಇರುತ್ತೆ, ಮೊಬೈಲ್ನಲ್ಲೇ ಹೊಸ ಆವಿಷ್ಕಾರ ಆಗುತ್ತೆ. ಆವಿಷ್ಕಾರ ಆದಾಗ ಬೇರೆ ಬೇರೆ ಥರ ಮೊಬೈಲ್ ಬರುತ್ತೆ. ಹಾಗಾಗಿ ನಿಮ್ಮ ಕೌಶಲ್ಯನೂ ಸಹಿತ ಅದೇ ರೀತಿ ಅಭಿವೃದ್ಧಿ ಮಾಡ್ಕೊಳ್ಬೇಕು. ನಿಮಗೆ ಬೇಸಿಕ್ಕಾಗಿ ಒಂದು ಹಾಕ್ಕೊಟ್ಟಿದ್ದಾರೆ, ಅಂದರೆ ಒಂದು ಫೌಂಡೇಶನ್ ಹಾಕಿ ಪಿಲ್ಲರ್ ಹಾಕಿ ಒಂದು 4 ಗೋಡೆ ಕಟ್ಕೊಂಡಿದ್ದಾರೆ. ಒಳಗಡೆ ಅಲಂಕಾರ ಮಾಡ್ಕೊಳ್ಳೋದು ಯಾರು ಮಾಡಬೇಕು? ನೀವೇ ಮಾಡ್ಕೋಬೇಕು. ಯಾವುದೇ ಒಂದು ತರಬೇತಿ ಕೊಟ್ಟರು EDP ಉದ್ಯಮಶೀಲತೆ ತರಬೇತಿ ಕೊಟ್ಟೆ ಅವ್ರಿಗೆ ತರಬೇತಿಗಳನ್ನು ಕೊಡ್ತಾಯಿದ್ದೀವಿ. ಉತ್ತಮವಾದ ಮೋಟಿವೇಶನ್ ಮಾಡಬೇಕಾಗಿದೆ. ಮೊದಲನೇ ದಿನ ಮನೆಯಲ್ಲಿ ತಂದೆ ತಾಯಿಗೆ ಹೇಳ್ಬಿಟ್ಟು ಬಂದಿರ್ತಾರೆ, ಅಡ್ಜಸ್ಟ್ ಆದರೆ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕೆಂದರೆ ಇದು ರೆಸಿಡೆನ್ಷಿಯಲ್ ತರಬೇತಿ ಅಂದರೆ ಅಷ್ಟು ಸುಲಭ ಇಲ್ಲ ಸರ್. ರೆಸಿಡೆನ್ಷಿಯಲ್ ತಂದೆ ತಾಯಿ ಮನೆ ಮಠ ಎಲ್ಲನೂ ಬಿಟ್ಟು ಇಲ್ಲಿರ್ತೀನಿ, ಗಂಡ ಮಕ್ಕಳನ್ನ ಬಿಟ್ಟಿರ್ತಾರೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಇರಬೇಕು ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಯಾರಿಗೆ ಅನಿವಾರ್ಯ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ಬರ್ತಾರೆ, ಎಲ್ಲರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಂದವರು ಎಷ್ಟೋ ಜನ ಹೇಳ್ಬಿಟ್ಟೋಗಿರ್ತಾರೆ, ಅಮ್ಮ ನಾನು ಆದರೆ ಉಳ್ಕೋದು ಇರ್ತೀನಿ, ಇಲ್ಲಾಂದರೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಬಿಟ್ಟು ಬರ್ತೀನಿ, ಊಟ ವಸತಿ ಅದು ಇದು ಅಡ್ಜಸ್ಟ್ ಅಲ್ಲಿ ಬಂದವರು ಯಾರು ಆ ರೀತಿ ಹೇಳ್ಕೊಂಡು ಬಂದವರು ಯಾರನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತ ಓದೋರಿಲ್ಲ ಸರ್. ಇಲ್ಲಿ ಬಂದ ನಂತರ ಯಾಕೆಂದರೆ ಮೊದಲ ದಿನದಲ್ಲೇ ಒಂದು ಮೈಕ್ರೋ ಲ್ಯಾಬ್ ಆಟದಲ್ಲಿ ಉತ್ತಮವಾಗಿ ಪರಿಚಯ ಆಗುತ್ತೆ, ಸ್ನೇಹ ಬೆಳೀತದೆ, ಬಾಂಡಿಂಗ್ ಬೆಳೀತದೆ. ಅದನ್ನು ನೋಡಿ ಇಷ್ಟೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದಾರಲ್ಲ ಅನ್ನೋ ಖುಷಿಯಿಂದ ಮನೇಲಿ ತಂದೆ ತಾಯಿ ಸಂಜೆ ಫೋನ್ ಮಾಡ್ತಾರೆ, ಇಲ್ಲಮ್ಮ ಚೆನ್ನಾಗಿದೆ, ಎಲ್ಲ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ಮಧ್ಯಾಹ್ನ ಊಟ ಮಾಡಿರ್ತಾರೆ, ಸಂಜೆ ಊಟ ಮಾಡ್ತಾರೆ, ಊಟ ಎಲ್ಲ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಾರೆ. ತಿರ್ಗಾ ಬೆಳಗ್ಗೆ ಫೋನ್ ಮಾಡಿದ್ರೆ, ಅಮ್ಮ ಮನೆಗಿಂತ ಇಲ್ಲೇ ಚೆನ್ನಾಗಿದ್ದೀನಮ್ಮ, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳೋ ರೀತಿಯಲ್ಲಿ ನಾವು ಫೋನೆಲ್ಲ ಕೇಳಿದ್ದೀನಿ ಸರ್. ಅದು ತಮ್ಮ ಹೆಸರು? ರೂಪಶ್ರೀ ಅವರು. ಓಕೆ, ಹೇಳಿ. ನೀವು ರೂಟ್ ಸೆಟ್ ಟ್ರೈನಿ? ಹೌದು ಸರ್. ಓಕೆ, ಯಾವ ಟ್ರೈನಿಂಗ್ ಮಾಡಿದ್ದೀರಿ ನೀವು? ಸರ್ ಇದಕ್ಕೆ ಬರೋಕ್ ಮುಂಚೆ ಏನು ಮಾಡಿರಲಿಲ್ಲ ಸರ್. ಬರೀ ಮನೆ ಗೃಹಿಣಿಯಾಗಿದ್ದೆ. ಅಲ್ಲಿ ನನಗೆ ಇದು ಪ್ರಪಂಚನೇ ಗೊತ್ತಿರಲಿಲ್ಲ ಸರ್, ಏನು ಅಂತಾನೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನನಗೆ ಹಣ ಉಳಿತಾಯ ಮಾಡೋದು, ಸಂಪಾದನೆ ಮಾಡೋದು, ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಗೊತ್ತಾಗಿದೆ ಇಲ್ಲಿಂದ ಸರ್. ನನಗೆ ಬರೀ ಫ್ಯಾಮಿಲಿ ಮನೆ ಅಡುಗೆ ಮಾಡ್ಕೊಂಡು ಮನೇಲಿ ಅಷ್ಟೇ ಇದ್ದದ್ದು. ಲೈಫ್ ಅಂತ ಗೊತ್ತಾಗಿದೆ ಇಲ್ಲಿ ಬಂದ್ಮೇಲೆ ಸರ್ ನನಗೆ. ಹಿಂಗೂ ಲೈಫ್ ಇದೆ, ಜೀವನ ಮಾಡಬಹುದು ಅಂತ ಸರ್. ಎಲ್ಲಿ ನಿಮ್ಮ ಬ್ಯೂಟಿ ಪಾರ್ಲರ್? ನರಸೀಪುರ, ಟಿ ನರಸೀಪುರ ಸರ್. ಟಿ ನರಸೀಪುರದಲ್ಲಿ ಯಾವ ಬ್ಯೂಟಿ ಪಾರ್ಲರ್ ಹೇಳ್ಬಿಡ್ರಿ? ಇಲ್ಲೇ ಶ್ರೀ ಬ್ಯೂಟಿ ಪಾರ್ಲರ್. ಹೊರಗಡೆ ಕಲಿಬೇಕಾದ್ರೆ ಲಕ್ಷಾಂತರ ದುಡ್ಡು ಖರ್ಚಾಗಿರೋದು ನಿಮಗೆ. ಹೌದು ಸರ್. ಇಲ್ಲಿ ನೀವು ₹1 ಇಲ್ದಂಗೆ ಮಾಡಿದಿರಿ ಅಲ್ವಾ? ಹೌದು ಸರ್. ₹1 ಒಂದು ಅಪ್ಲಿಕೇಶನ್ಗೂ ಅಮೌಂಟ್ ಇಲ್ಲ ಸರ್ ಇಲ್ಲಿ. ಹೊರಗಡೆ ನಾನು ಇಲ್ಲಿ ಹೋದ್ಮೇಲೆ ಕೇಳಿದೆ ಎಷ್ಟಾಗುತ್ತೆ ಅಂತ. ಸರ್ ಅವ್ರು 3 ತಿಂಗಳ ಕೋರ್ಸ್ಗೆ ನನಗೆ 50,000 ಕೇಳಿದ್ರು. 50,000 ಅದು ನಮ್ದು ಟೂಲ್ಸ್ ಅಲ್ಲದೆ ಬರೀ ಫೀಸನ್ನ 50,000 ಕೇಳಿದ್ರು. ನನ್ಗೆ ಇಲ್ಲಿ ಅವಾಗ ಗೊತ್ತಾಯ್ತು ನಮ್ಮ ಸಂಸ್ಥೆಯಿಂದ ಎಷ್ಟು ಜನ ಉದ್ಧಾರ ಆಗ್ತಿದೀವಿ, ಜೀವನ ಕಟ್ಕೊತಾ ಇದೀವಿ ಅಂತ ಸರ್. ಆ ರೂಟ್ ಸೆಟ್ ಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಬಂದವ್ರಿಗೆಲ್ಲ ಅದೃಷ್ಟ ಸರ್. ಅವ್ರು ಹೆಂಗಾರು ಬರಲಿ ಸರ್, ಇಲ್ಲಿ ಹೋದ್ಮೇಲೆ ಅವ್ರಿಗೆ ಲೆಕ್ಕ ಚೆನ್ನಾಗ್ಬಿಡುತ್ತೆ ಸರ್. ನಂದು ಹಂಗೆ ಆಗಿದ್ದು. ನನ್ನ ಲೈಫಲ್ಲಿ ಬೇರೆ ಲೈಫ್ ಗೊತ್ತಿಲ್ಲ ಸರ್, ಅದು ತುಂಬಾ ನೋಡಿದ್ದೀನಿ. ನನ್ನ ಲೈಫ್ ಮಾತ್ರ ಬಂದ ಮೇಲಿಂದ ಲೈಫ್ ಟರ್ನಿಂಗ್ ಪಾಯಿಂಟ್ ಸರ್ ನನಗೆ. ಎಷ್ಟು ದಿವಸ ಟ್ರೈನಿಂಗ್ ಇತ್ತು ಸರ್? 1 ತಿಂಗಳು ಸರ್. 1 ತಿಂಗಳು ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ಏನೋ ಮಾಡಿದ್ರಿ, ಆಮೇಲೆ ಸ್ವಂತ ಏನಾದ್ರು ಮಾಡ್ಬೇಕಾದ್ರೆ ಬಂಡವಾಳದ ಸಮಸ್ಯೆ ಬರುತ್ತೆ, ಅದನ್ನ ಹೇಗೆ ಮಾಡಿದ್ರಿ? ಹೌದು ಸರ್, ಬಂಡವಾಳ ಸಮಸ್ಯೆ ಅಂದ್ರೆ ಸಂಘದಲ್ಲಿ ಇದ್ವಲ್ಲ ಸರ್, ಮಹಿಳಾ ಸಂಘದಲ್ಲಿ ಲೋನ್ ಹಾಕಿದ್ವಿ ಸರ್. ಅವರು ಸ್ವಂತ ಉದ್ಯೋಗ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ. ನಾವು ಅದಕ್ಕೇನೆ ಟ್ರೈನಿಂಗ್ ಕೊಟ್ರಲ್ಲ, ಸರ್ಟಿಫಿಕೇಟ್ ಇತ್ತು, ಅದು ತಗೊಂಡು ಕೊಟ್ಟಿದ್ದಕ್ಕೆ ಲೋನ್ ಕೊಟ್ಟು ಸರ್. ಚಿಕ್ಕದಾಗಿ ಮಾಡಿದೆ ಸರ್, ಚಿಕ್ಕದಾಗಿ ಮಾಡಿ ಆಮೇಲೆ ಇಂಪ್ರೂವ್ ಆಯ್ತು. ಇಲ್ಲಿ ಕಲ್ಸಿದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದೆ, ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿ ಮಾಡಿದೆ ಸರ್. ಆಮೇಲೆ ಹೀಗಾದ್ರೆ ತಿಂಗಳ ಎಷ್ಟು ದುಡಿತಾ ಇದ್ರಿ? ಮೇಕಪ್ ಸೀಸನ್ ಇದ್ರೆ ಕಡಿಮೆ ಅಂದ್ರೆ 1.5 ಲಕ್ಷ ಸರ್. 2 ಲಕ್ಷ. ಹಾಂ ಸರ್. ಸೂಪರ್. ಸೀಸನ್ ಇಲ್ಲ ಅಂದ್ರೆ ಮಾಮೂಲಿ ನಾರ್ಮಲ್ ಒಂದು 30,000 40,000. ಓಕೆ. ಬಂಡವಾಳ ಎಷ್ಟು ಹಾಕಿದ್ರಿ? ಸ್ಟಾರ್ಟಿಂಗ್ ಸರ್ ನಾನು ಹಾಕಿದ್ದು ಬರೀ 30,000 ಸ್ಟಾರ್ಟಿಂಗು, ಚಿಕ್ಕದಾಗಿ ಮಾಡ್ಬೇಕಾದ್ರೆ. ಆಮೇಲೆ ಅದನ್ನ 2 ಲಕ್ಷಕ್ಕೆ ಮಾಡಿ ದೊಡ್ಡದಾಗಿ ಮಾಡಿದೆ ಸರ್. ಇಲ್ಲೇನು ಗೊತ್ತಾ ಸರ್, ಪಾರ್ಲರ್ ಟ್ರೈನಿಂಗ್ ಅಂದ್ರೆ ಕಲಿಯುವಾಗ ಕಷ್ಟ ಅನ್ಸುತ್ತೆ. ಕಲ್ತ ಮೇಲೆ ನಾವು ಕಡಿಮೆ ಬಂಡವಾಳ ಹಾಕಿ ಇದು ಹೆಚ್ಚಾಗಿ ಇನ್ಕಮ್ ತಗೋಬೋದು ಸರ್. ತುಂಬಾನೇ ಇನ್ಕಮ್. ನೀವೆಲ್ಲ ಟ್ರೈನಿಂಗ್ ಮುಗಿಸ್ದವ್ರಾ? ಹೌದು ಸರ್. ಹೇಗಿತ್ತು ಟ್ರೈನಿಂಗ್? ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ಚೆನ್ನಾಗಿತ್ತು ಅಂದ್ರೆ ಏನೇನಿತ್ತು ಸರ್?
ಸರ್ ಇಲ್ಲಿ ಬರೀ ಟ್ರೈನಿಂಗ್ ಮಾತ್ರ ಅಲ್ಲ, ಜೀವನದ ಮೌಲ್ಯಗಳು, ಬ್ಯಾಂಕಿಂಗ್ ಅಲ್ಲಿ ಬರುವಂಥ ಲೋನ್ ಫೆಸಿಲಿಟಿಗಳಾಗ್ಬೋದು, ಹಾಗೆ ಇವರು ನಮ್ಗೊಂದು 2 ವರ್ಷದವರೆಗೆ ಫಾಲೋ ಅಪ್ ಮಾಡೋದಾಗ್ಬೋದು, ಎಲ್ಲವೂ ಕೂಡ ನಮಗೆ ತುಂಬಾ ಅನುಕೂಲ ಆಗುತ್ತೆ ಜೀವನ ನಡೆಸೋದಕ್ಕೆ. ಇಲ್ಲಿಂದ ತರಬೇತಿ ಮುಗಿದ ನಂತರ ಸೊ ಸತತವಾಗಿ 2 ವರ್ಷ ನಮ್ಮ ಜೊತೆ ಮಾತುಕತೆಯಲ್ಲಿ ಇರ್ತಾರೆ. ಸೊ ಇಲ್ಲಿಂದ ಹೋದ್ಮೇಲೆ ನೀವು ಉದ್ಯಮ ಶುರು ಮಾಡಿದ್ದೀರಾ ಇಲ್ವಾ, ಸೊ ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಅದಲ್ಲದೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯಾ, ಇಲ್ಲ ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ಮನೆ ಕಡೆಯಿಂದ ಇರ್ಬೋದು. ಸೊ ಈ ರೀತಿ ಪ್ರತಿಯೊಂದನ್ನು ಮಾಹಿತಿ ತಗೊಂಡು ಇನ್ನೇನಾದ್ರು ಹಣಕಾಸು ಸಮಸ್ಯೆ ಏನಾದ್ರು ಇತ್ತು ಅಂತ ಅಂದರೆ ಸೊ ಬ್ಯಾಂಕ್ ಕಡೆಯಿಂದನೂ ಕೂಡ ಇವರು ರೂಟ್ ಸೆಟ್ ಕಡೆಯಿಂದ ನಮಗೆ ಅಪ್ರೋಚ್ ಕೂಡ ಮಾಡಿಕೊಡ್ತಾರೆ ಸರ್. ಸೊ ಈ ಕಾರಣದಿಂದ ರೂಟ್ ಸೆಟ್ ಸಂಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಪೋರ್ಟನ್ನು ನೀಡಲಾಗುತ್ತದೆ ಅಂತ ಹೇಳಲಾಗುತ್ತೆ. ಆ ರೀತಿ ಉತ್ತಮವಾಗಿ ಹೊಂದ್ಕೊಂಡು ಉತ್ತಮವಾಗಿ ತರಬೇತಿ ಮತ್ತು ಬ್ಯಾಂಕಿಂಗ್ ವ್ಯವಹಾರ ಇರ್ಬೋದು, ಪ್ರಾಜೆಕ್ಟ್ ರಿಪೋರ್ಟ್ ಮತ್ತು ಏನೆಲ್ಲ ಗುಣಗಳಿರಬೇಕು, ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಅವ್ರಿಗೆ ಏನೆಲ್ಲ ಗುಣಗಳಿರಬೇಕು ಅನ್ನೋದನ್ನು, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದಾಗಲಿ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಒಂದು ಶಿಸ್ತು ನೀತಿ ನಿಯಮಗಳನ್ನು ಉತ್ತಮವಾಗಿ ಕಲಿತಾರೆ. ಉತ್ತಮವಾದ ಬದಲಾವಣೆ, ನಾವು ತರಬೇತಿ ಅಂದರೆ ಮಾರ್ಪಾಡು ಅಂತ ಹೇಳ್ತೀವಿ, ಉತ್ತಮವಾದ ಬದಲಾವಣೆ ಹೊಂದಿ ಅವರು ಹೋಗ್ತಾರೆ. ಈಗ ನೀವು ಇದನ್ನ ಇಷ್ಟೆಲ್ಲ ಮಾಡೋದಕ್ಕೆ ಏನಾದರೂ ಫೀಸ್ ಇದೆಯಾ ಸರ್? ಮಕ್ಕಳ ಹತ್ರ, ಟ್ರೈನೀಸ್ ಹತ್ರ ಯಾವುದೇ ಫೀಸನ್ನು ತೊಗೋತಿಲ್ಲ ಸರ್. ನಮ್ಮಲ್ಲಿ ಅಡ್ವರ್ಟೈಸಲ್ಲೇ ಕೊಟ್ಟಿದ್ದೀವಿ, ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು ತರಬೇತಿಯನ್ನು ಕೊಡೋದು ಅಂತೇಳಿ. ಉಚಿತವಾಗಿ ಊಟ ವಸತಿ 82ನೇ ಇಸ್ವಿಯಿಂದ ಅದನ್ನೇ ಮಾಡ್ತಿದ್ದಾರೆ. ₹1 ಅವ್ರ ಹತ್ರ ನೀವು ಇಲ್ಲ, ಅವ್ರ ಹತ್ರ ತೊಗೊಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಮೊದಲಿಂದನೂ ಅಷ್ಟೇ ಅವ್ರಿಗೆ ಡೆಪಾಸಿಟ್ ಅಂತ ಅಮೌಂಟ್ ತೊಗೋತೀವಿ. ₹250 ಡೆಪಾಸಿಟ್ ಅಂತ ತೊಗೊಂಡಿರ್ತೀವಿ. ಅದನ್ನು ಹೋಗೋ ದಿನ ಅದನ್ನು ಕೊಟ್ಬಿಟ್ಟು ಹೋಗಿರ್ತೀನಿ. 1 ಪೈಸನೂ ಅವ್ರ ಹತ್ರ ಇಟ್ಕೊಳ್ಳೋಕ್ಕೆ ಇಷ್ಟನೂ ಪಡಲ್ಲ, ಯಾವುದೇ ಕಾರಣ ಹೇಳ್ಕೊಂಡು ಇಟ್ಕೊಡಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಕೊನೆ ದಿನ ಹಿಂದಕ್ಕೆ ಅದನ್ನು ಕೊಟ್ಟು ಕಳಿಸ್ತೀವಿ. ₹250. ಒಂದಾಯಿತು, ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಂಡ್ವಿ. ನೆಕ್ಸ್ಟ್ ಬರೋದೇ ನಮಗೆ 2 ಪ್ರಾಬ್ಲಮ್ ಬರುತ್ತೆ ಸರ್. ಒಂದು, ಸ್ವಂತ ಉದ್ಯೋಗ ಶುರು ಮಾಡೋದು ಹೇಗೆ ಅಂತ. ಸರ್, ನಾವು ನಮ್ಮಲ್ಲಿ ಮೊದಲಿಂದನೂ ಅಷ್ಟೇ 2 ಇಯರ್ ಫಾಲೋಅಪ್ ಮಾಡೋದು ಅಂತಿದೆ ನಮ್ಮ ಸಂಸ್ಥೆಯಲ್ಲಿ. 2 ಇಯರ್ ಫಾಲೋಅಪ್ ಮಾಡೋದು. 2 ಇಯರ್ ಫಾಲೋಅಪ್ನಲ್ಲಿ ಮುಖ್ಯವಾಗಿ ನಾವು ಫಾಲೋಅಪ್ ಮಾಡಿದಾಗ ಅವ್ರ ಮನೆಗಳಿಗೆ ಹೋಗ್ತೀವಿ. ನಾವು ನೇರವಾಗಿ ಅವ್ರ ಮನೆಗೆ ಹೋಗೋದು, ಅಥವಾ ಉದ್ಯಮ ಮಾಡ್ತಿದ್ರೆ ಅವರ ಅಂಗಡಿ ಅಥವಾ ಫ್ಯಾಕ್ಟ್ರಿ ಇಂಡಸ್ಟ್ರಿ ಏನಿದೆಯೋ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾಹಿತಿ ತಗೊಳ್ಳೋದು. ಹೇಳ್ಬೇಕಂದ್ರೆ ಇದು ಫಾಲೋಅಪ್ ಕಾರ್ಡ್ ಅಂತ ಸುಮ್ಮನೆ ನಾನು ಇಟ್ಕೊಂಡಿದ್ದೆ, ಆ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನು ಫಾಲೋಅಪ್ ಕಾರ್ಡಲ್ಲಿ ಅವ್ರ ಹೆಸರು ಮತ್ತು ವಿಳಾಸ ಎಲ್ಲ ನಾವು ಬರ್ಸ್ಕೊಂಡಿರ್ತೀವಿ. ನಾವು ವಿಸಿಟ್ ಮಾಡಿದ ಡೇಟ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಬರಿತೀವಿ. ನಾವು ಫಾಲೋಅಪ್ಗೆ ಹೋದಾಗ ಅವ್ರು ಹೇಳ್ತಾರೆ, ಕೆಲವ್ರು ಮಾಡ್ತಾ ಇರ್ತಾರೆ, ಕೆಲವ್ರು ಮಾಡ್ತಾ ಇಲ್ಲ. ಮಾಡ್ತಾ ಇರೋರ್ಗಾದ್ರೆ ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಅವ್ರಿಗೆ ಮಾರ್ಗದರ್ಶನ ಕೊಡೋದು, ಮಾರ್ಕೆಟಿಂಗ್ ವ್ಯವಸ್ಥೆಗಳಿಗೆ ಮಾರ್ಗದರ್ಶನ ತೋರಿಸ್ಕೊಡೋದು, ಮಾರ್ಕೆಟಿಂಗ್ ನಾವು ಸಹ ವ್ಯವಸ್ಥೆಯನ್ನು ಮಾಡೋರಿಗೆ ಇನ್ನೂ ದೊಡ್ಡದಾಗಿ ಹೆಚ್ಚಾಗಿ ಗ್ರೋತ್ ಆಗಲಿಕ್ಕೆ ಏನು ಮಾರ್ಗದರ್ಶನ ಕೊಡೋದು ಮಾಡ್ತೀವಿ. ಮಾಡ್ತಾ ಇಲ್ಲ ಅಂತಂದರೆ ಅವ್ರ ಸಮಸ್ಯೆ ಏನು ಅಂತ ನಾವು ತಿಳ್ಕೊತೀವಿ. ಸಮಸ್ಯೆ ಏನು ಅಂತ ತಿಳಿತೀವಿ. ಅಲ್ಲಿ 2 ರೀತಿಯ ಸಮಸ್ಯೆ ಬರ್ತದೆ ಸರ್. ಒಂದು ಹಣಕಾಸಿನ ಸಮಸ್ಯೆ ಬರ್ತದೆ, ಮತ್ತೊಂದು ನೀವು ಕೊಟ್ಟ ಕೌಶಲ್ಯ ತರಬೇತಿ ನಾನು ಬೇಸಿಕ್ಕನ್ನು ಕಲ್ತ್ಕೊಂಡೋಗಿದ್ದೀನಿ, ಬಟ್ ಅಂಗಡಿ ಮಾಡೋಷ್ಟು ನನಗೆ ನಾಲೆಡ್ಜ್ ಇರಲಿಲ್ಲ, ಅದರಿಂದ ನನಗೆ ಮಾಡೋಕ್ಕಾಗಲ್ಲ, ಏನು ಮಾಡಲಿ ಅಂತ ನಮಗೆ ಏನಾದ್ರು ಕೇಳಿದಾಗ ಹಣಕಾಸಿನ ಸಮಸ್ಯೆ ಇದ್ದಾಗ ಬ್ಯಾಂಕ್ನವ್ರಿಗೆ ನಾವು ಸ್ಪಾನ್ಸರ್ ಮಾಡೋ ಅಂಥ ಕ್ಯಾಂಡಿಡೇಟ್ನ ಸ್ಪಾನ್ಸರ್ ಮಾಡೋ ಒಂದು ಕೆಲಸವನ್ನು ಮಾಡ್ತೀವಿ, ರೆಕಮೆಂಡ್ ಮಾಡ್ತಾಯಿದ್ವಿ. ಮತ್ತು ಬ್ಯಾಂಕಿನವ್ರ ಜೊತೆಗೆ ಮಾತಾಡ್ತೀವಿ. ಮತ್ತು BLBC ಮೀಟಿಂಗ್ಗಳಲ್ಲಿ ಮಾತಾಡಿ, ಅಲ್ಲಿ ಮ್ಯಾನೇಜರ್ಗಳ ಜೊತೆ ಮಾತಾಡಿ ಅವ್ರಿಗೆ ಸಾಲವನ್ನು ಕೊಡಿಸೋದು, ಮತ್ತು ಈ ರೀತಿ ಕೆಲಸಗಳನ್ನು ಮಾಡ್ತೀವಿ. ಸಾಲ ಸೌಲಭ್ಯನ ಕೊಡಿಸೋದು. ಈಗ ಇನ್ನೊಂದು ಬರುತ್ತಪ್ಪ, ಮಾರ್ಕೆಟಿಂಗ್ ಬರುತ್ತೆ. ನೀವು ಮಾರ್ಕೆಟಿಂಗ್ ಹೇಗೆ ಮಾಡಿದ್ರಿ? ಭಾಳ ಕುತೂಹಲದ ಪ್ರಶ್ನೆ ಸರ್. ಮಾರ್ಕೆಟಿಂಗ್ ನಾನು ಏನು ಮಾಡಿರಲಿಲ್ಲ ಸರ್. ನಾನು ಅಲ್ಲಿ ಟ್ರೈನಿಂಗ್ ಕಲ್ತ್ಕೊಂಡು ಪಾರ್ಲರ್ ಮಾಡಿದಷ್ಟೇ. ಆದರೆ ನಮ್ಮ ಮನೇಲಿ ಸ್ವಂತ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡ್ತಾ ಇದ್ದೆ. ಹರ್ಬಲ್ ಟ್ರೈನಿಂಗ್ ಮಾಡಿದ್ದೆ. ಈಗ ಮೇಕಪ್ಸ್ ನಾವು ಕೆಮಿಕಲ್ ಬಳಸೋ ಬದಲು ಆರ್ಗ್ಯಾನಿಕ್ ಬಳಸಿ ಅಂದ್ಬಿಟ್ಟು ನಾನು ಮನೇಲಿ ಕ್ರೀಮು ಎಲ್ಲ ಕಣ್ಕಪ್ ಎಲ್ಲ ಮಾಡ್ತಿದ್ದೆ ಸರ್. ಅದನ್ನ ನಾನು ಮಾರ್ಕೆಟಿಂಗ್ ಮಾಡ್ತಿದ್ದೆ. ಬಂದವ್ರಿಗೆ ಈಸಿಯಾಗಿ ಕೊಡ್ತಿದ್ದೆ ಸರ್. ಅಷ್ಟು ಕೆಮಿಕಲ್ ಬಳಸ್ಬೇಡಿ, ರಾಸಾಯನಿಕ ಒಳ್ಳೇದಲ್ಲ, ಹರ್ಬಲ್ ಬಳಸಿ. ನಿಮ್ಮ ಹತ್ರ ಬ್ಯೂಟಿ ಪಾರ್ಲರ್ ಇದು ಮಾಡಿದ್ರೆ ನೀವು ಆರ್ಗ್ಯಾನಿಕ್ ಬಳಸಿ ಮಾಡ್ತೀರಿ. ಹಾಗಾದ್ರೆ ರೂಟ್ ಸೆಟ್ ನ ಬಗ್ಗೆ ಇನ್ನೊಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ರೂಟ್ ಸೆಟ್ ಅಂದ್ರೆ ಎಲ್ಲರೂ ಹೇಳ್ತಿದ್ದಾರೆ, ಅದನ್ನ ನಾನು ಹೇಳ್ತಿದ್ದೀನಿ. ನನಗೆ ಇದು ತಾಯಿ ಮನೆ ಹತ್ರ ಆಗ್ಬಿಟ್ಟಿದೆ ಸರ್. ನಂಗೆ ಇಲ್ಲಿ ಬಂದರೆ ಅಷ್ಟೇ ಖುಷಿ ಆಗುತ್ತೆ. ಇಲ್ಲಿ ಬಂದು ಏನಾರು ನನಗೆ ಯೂಸ್ ಆಗೇ ಆಗುತ್ತೆ ಸರ್. ಇವಾಗ ಬಂದೆ ನೋಡಿ, ಇವಾಗ ಬಂದ್ರೆ ನಂಗೆ ಒಂದು ಉಪಯೋಗ. ಇಲ್ಲಿಗೆ ಸುಮ್ಮನೆ ಟ್ರೈನಿಂಗ್ ಬಂದು ಅಂತಲ್ಲ ಸರ್, ಯಾವಾಗ ಒಂದು ವಿಸಿಟ್ ಕೊಟ್ಟು ನಂಗೆ ಒಂದು ಸ್ಪೆಷಲ್ ಆಗಿ ಇವತ್ತು ಹೇಳ್ತೀನಿ ಬಂದ ತಕ್ಷಣ ಹೇಳಿದೆ ಸ್ಪೆಷಲ್ ಸಿಗುತ್ತೆ ನನಗೆ ಅಂತ. ಹಂಗೆ ಸರ್. ಆಮೇಲೆ ಫಾಲೋ ಅಪ್ ಕೂಡ ಮಾಡ್ತಾರೆ ಅಂತ ಹೌದು ಸರ್. ಇಲ್ಲಿ ಟ್ರೈನಿಂಗ್ ಕೊಟ್ಟು ಹಂಗೆ ಬಿಡಲ್ಲ ಸರ್. ಅವ್ರನ್ನ ಲೋನ್ ಬೇಕಾದ್ರೆ ಬಂದು ಕೊಡ್ಸ್ಕೊಡ್ತಾರೆ. ಟ್ರೈನಿಂಗ್ ಮತ್ತೆ ಬೇಕು ಅಂದ್ರೆ ಮತ್ತೆ ಕೊಡ್ಸ್ಕೊಡ್ತಾರೆ. ನನಗೇನೆ 2 ಸಲ ಟ್ರೈನಿಂಗ್ ಕೊಡ್ಸ್ಕೊಟ್ರು ಸರ್. ಅಲ್ಲಿ ಹೋದ್ಮೇಲೆ ಪಾರ್ಲರ್ ಮಾಡ್ತಿದ್ದೆ, ಅಡ್ವಾನ್ಸ್ ಟ್ರೈನಿಂಗ್ ಮಾಡಿರಲಿಲ್ಲ. ಮತ್ತೆ ನಂಗೆ 10 days ಇಲ್ಲಿ ಫ್ರೀ ಆಗಿ ಮತ್ತೆ 10 ದಿನ. ಓ, ಬೇಸಿಕ್ ಕಲ್ದೆ ಮತ್ತೆ ಅಡ್ವಾನ್ಸ್ ಬೇರೆ? ಹೌದು ಸರ್. ಅಲ್ಲಿ ಫಸ್ಟ್ ಟ್ರೈನಿಂಗ್ ಮುಗಿದ್ಮೇಲೆ ಅಲ್ಲಿ ಯಾರು ಚೆನ್ನಾಗಿ ಇಂಪ್ರೂವ್ ಆಗಿರ್ತಾರೆ ಅವ್ರಿಗೆ ಮತ್ತೆ 10 ದಿನ ಟ್ರೈನಿಂಗ್ ಕೊಡ್ತಾರೆ ಸರ್. ನಾನು ಪಾರ್ಲರ್ ಎಲ್ಲ ಮಾಡಿ ಇಂಪ್ರೂವ್ ಆಗಿದ್ದಕ್ಕೆ ಮತ್ತೆ 10 days ಟ್ರೈನಿಂಗ್ ಕೊಟ್ಟು ನನಗೆ ಇನ್ನೂ ಹೆಲ್ಪ್ ಮಾಡಿದ್ರು ಸರ್. ಅವನ ಸುಮ್ಮನೆ ಬೇಸಿಕ್ ಕಲ್ತಿದ್ದೆ. ಅಡ್ವಾನ್ಸ್ ಟ್ರೈನಿಂಗ್ ಕಲ್ತ ಮೇಲೆ ಹೊಸ ಹೇರ್ ಸ್ಟೈಲ್ಗಳು, ಹೊಸ ಮೇಕಪ್ಗಳ ಕಲ್ತ್ಕೊಂಡು ಇನ್ನೂ ಇಂಪ್ರೂವ್ ಆದೆ ಸರ್ ನಾನು. ಓಕೆ, ಬೆಸ್ಟ್. ಒಳ್ಳೆ ಕತೆ ನಿಮ್ದು. 1.5-2 ಲಕ್ಷದ ಯಾರಿಗಿದೆ ರೀ? ಹೌದು ಸರ್, ಇದೆ ಸರ್.
ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಲ ಸೌಲಭ್ಯದ ಕೊರತೆ ಇಲ್ಲ ಅಂದ್ಕೊಂಡಿದ್ದೀನಿ ಸರ್. ಯಾಕೆಂದರೆ ಮೊದಲೆಲ್ಲ ಬರೀ ಬ್ಯಾಂಕಲ್ಲಿ ಸಾಲ ತೊಗೋತಾ ಇದ್ರು ಅಥವಾ ಹೊರಗಡೆ ಬಡ್ಡಿಗೆ ತೊಗೋಬೇಕಾಯ್ತು. ಬಡ್ಡಿಗೆ ಆದರೆ ತುಂಬ ಜಾಸ್ತಿ ಆಗ್ತಿತ್ತು, ಸಾಲ ತೊಗೊಳ್ಳೋದು ಒಂದು ಸ್ವಲ್ಪ ಕಷ್ಟ ಅಂತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಗಳಲ್ಲೂ ಮಹಿಳಾ ಸಂಘಗಳನ್ನು ಮಾಡ್ಕೊಂಡಿದ್ದಾರೆ. ಆ ಸಂಘಗಳಲ್ಲಿ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಸರ್. ಹಣ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅವರು ತಕ್ಕೊಡ್ತಾರೆ. ಮಹಿಳಾ ಸಂಘ, ಧರ್ಮಸ್ಥಳ ಸಂಘ ಇರ್ಬೋದು, ಅಥವಾ ನಮ್ಮ ಸಂಜೀವಿನಿ ಸಂಘಗಳಿರ್ಬೋದು, ಇಂಥ ಸಂಘಗಳಿಂದ ಸಾಲ ಸೌಲಭ್ಯ ಸಿಗ್ತಾ ಇದೆ. ಅದು ಇಲ್ಲ ಅಂತಂದರೆ ಮನೆ ಮಗಳಲ್ಲೂ ಬಂದು ಫೈನಾನ್ಸ್ನವರು ಬಂದು ಸಾಲ ಬೇಕಾ ಅನ್ನೋ ರೀತಿ ಇದೆ. ಮತ್ತು ಬ್ಯಾಂಕ್ನಲ್ಲೂ ಸಾಲ ಸಿಗ್ತಾ ಇದೆ ಸರ್. ಒಂದಲ್ಲ ಒಂದು ರೀತಿ ಅವರು ಪ್ರಯತ್ನ ಪಡಬೇಕಾಗಿದೆ ಅಥವಾ ನಮ್ಮ ಮಾರ್ಗದರ್ಶನದಿಂದ ಅವರು ತಕ್ಕೊಂಡಿದ್ದಾರೆ. ಫೈನಾನ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನು ಕಾಣ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಅಂದರೆ ಸರಿಯಾಗಿ ಕಲ್ತಿಲ್ಲ ಅಂತ ಹೇಳಿದ್ರೆ ಹಿರಿಯರನ್ನ ಪರಿಚಯ ಮಾಡ್ತಾಯಿದ್ದೀವಿ ಸರ್. ನಮ್ಮಲ್ಲಿ ಸುಮಾರು 30,000 ಜನರು ತರಬೇತಿ ಮಾಡಿದರೆ ಪ್ರತಿ ಊರುಗಳಲ್ಲೂ ಸಹ ಒಬ್ಬೊಬ್ಬರು, ಇಬ್ಬಿಬ್ಬರು, 3 ಜನ ಟೈಲರ್ಗಳು, ಬ್ಯೂಟಿಷಿಯನು, ಅವರು ಇವರು ಇರ್ತಾರೆ. ನಾವು ಯಾವುದಾದ್ರು ಒಂದು ಸಿಟಿ, ಪಕ್ಕದ ಸಿಟಿಯಲ್ಲಿ ಇಂಥವ್ರ ಹತ್ರ ಹೋಗಿ ಕಲಿಯಮ್ಮ ನಾನು ಹೇಳ್ತೀನಿ ಅಂತೇಳಿ ಅವ್ರಿಗೆ ನಂಬರ್ ಕೊಟ್ಟು ನಾವು ಅವ್ರನ್ನ ಕಳಿಸ್ಕೊಟ್ಟಾಗ ಅವ್ರ ಹತ್ರ 3 ತಿಂಗಳು 6 ತಿಂಗಳು ಕಲಿತಾರೆ. ತದನಂತರ ಸ್ವಂತವಾಗಿ ಮಾಡ್ತಾರೆ ಸರ್. ಆ ರೀತಿಯಲ್ಲಿ ಫಾಲೋಅಪ್ ಮಾಡೋದ್ರಿಂದ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಅದರಲ್ಲಿ ಯಶಸ್ವಿಯಾಗಿ ಬರುತ್ತೆ ಸರ್. ನಾನು ನಂಜನಗೂಡಿಂದ ಬಂದಿರೋದು. ರೂಟ್ ಸೈಡ್ ಸಂಸ್ಥೆಯಲ್ಲಿ ಈ ಥರ ಕೋರ್ಸ್ ಕೊಡ್ತಿದ್ದಾರೆ ಅಂತ ಹೇಗೆ ಗೊತ್ತಾಯಿತು ಅಂದರೆ ಗ್ರೂಪಲ್ಲಿ ಯಾರೋ ಕಳಿಸಿದ್ರು. ಆವಾಗ ಫೋನ್ ಮಾಡಿ ವಿಚಾರಿಸಿದಾಗ ಅವ್ರು ಹೇಳಿದ್ದು. ಸೊ ಹಂಗಾಗಿ ಜಾಯ್ನ್ ಆಗಿದ್ದು. ಮುಂಚೆ ಗೊತ್ತಿತ್ತು ಸಬ್ಜೆಕ್ಟ್ ಬಗ್ಗೆ, ಬಟ್ ಇನ್ಡೆಪ್ತಾಗಿ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಸಬ್ಜೆಕ್ಟು ಇನ್ಡೆಪ್ತಾಗಿ ಗೊತ್ತಾಗಿದೆ, ಕಲಿತಾ ಇದ್ದೀವಿ ಚೆನ್ನಾಗಿ. ಮತ್ತು ಒಂದು ಕಾನ್ಫಿಡೆಂಟ್ ಬಂದಿದೆ, ಬೇರೆ ಕಡೆ ವರ್ಕ್ ಮಾಡ್ಬೋದು, ಬಟ್ ಎಲ್ಲ ಗೊತ್ತಾಗಿದೆ ಅನ್ನೋದೊಂದು ಕಾನ್ಫಿಡೆಂಟ್ ಬಂದಿದೆ ಸರ್. ಇವಾಗ ಡಿಗ್ರಿ ಓದೋ ಕಾಲಕ್ಕೆ ಒಂದು ಫೋಕಸ್ಡ್ ಮೈಂಡ್ ಇರೋದೇ ಇಲ್ಲ ನಮ್ಮದು. ಯೂಶಲಿ ಹುಡುಗರು ಅಂತ ಅಂದಾಗ ಒಂದು ದುಡಿಬೇಕು ಅಂತ ಮನಸ್ಸಿರುತ್ತೆ. ಸ್ವಂತ ಉದ್ದಿಮೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ಮೂಲ ಬಂಡವಾಳ ಇರಬೇಕು. ಬಂಡವಾಳಶಾಹಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಿತ್ತು. ಬಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಈಗ ಬಂದಂತ ಒಂದು 25 ದಿನಗಳಲ್ಲಿ ಉಪನ್ಯಾಸಕರು ನೀಡಿರ್ತಕ್ಕಂಥ ಮಾರ್ಗದರ್ಶನ ಮತ್ತೆ ಇಲ್ಲಿ ನೀಡುವಂಥ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮಿನ ಒಂದಷ್ಟು ಅಳತೆಯನ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ನಾವು ಕೂಡ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದೆ. ಮುಖ್ಯವಾಗಿ ನಾವು ಯಾವುದೇ ತರಬೇತಿಯನ್ನು ಕೊಟ್ಟರು 42 ವರ್ಷದ ತರಬೇತಿಯಲ್ಲೂ ಸಹ ಬ್ಯಾಂಕಿಂಗ್ ಅನ್ನೋ ಒಂದು ಸೆಷನ್ ಕ್ಲಾಸ್ ಮಾಡ್ತೀವಿ ಸರ್. ನಮ್ಮಲ್ಲಿ ಡೈರೆಕ್ಟ್ರು, ನಮ್ಮಲ್ಲಿ ರೂಟ್ಸೆಟ್ಟಿ ಮತ್ತು ಆರ್ಸೆಟ್ಟಿ ಡೈರೆಕ್ಟ್ರುಗಳು ಬ್ಯಾಂಕ್ ಮ್ಯಾನೇಜರೇ ಇರ್ತಾರೆ. ಬ್ಯಾಂಕಿನ ವ್ಯವಹಾರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಬ್ಯಾಂಕಿನ ಜ್ಞಾನ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲ ಅಂದರೂ 1-1.5 ತಾಸು ಬ್ಯಾಂಕಿಂಗ್ ಕ್ಲಾಸ್ ಇಲ್ಲೇ ಮಾಡಿರ್ತಾರೆ ಸರ್. ಬ್ಯಾಂಕಿಂಗ್ ಕ್ಲಾಸ್ ಮಾಡಿರೋದ್ರಿಂದ ಬ್ಯಾಂಕಿಂಗ್ ನಾಲೆಡ್ಜ್ ಇರ್ತದೆ. ಮತ್ತು ಕಾಸ್ಟಿಂಗ್ ಪ್ರೈಸಿಂಗು ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಬೇರೆಯವರು ಯಾವುದಾದ್ರು ಸ್ಕೀಮ್ಗಳಿಗೆ ತರಬೇತಿ ಹಾಕಿದರೆ 50 ಲಕ್ಷ ಕೊಡ್ತಾರೆ ಅಂತಂದರೆ 50 ಲಕ್ಷನೂ ಕೊಡಿ ಅಂತ ಹಾಕ್ತಾರೆ. ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ 3 ಲಕ್ಷ ಕೊಡ್ತಾರೆ ಅಂದರೆ 3 ಲಕ್ಷ ಕೇಳ್ತಾರೆ. ನಮ್ಮ ಟ್ರೈನೀಸ್ ಹಂಗೆ ಕೇಳಲ್ಲ ಸರ್. ನಿನ್ನ ಪ್ರಾಜೆಕ್ಟ್ ಏನಿದೆ, ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅಷ್ಟನ್ನು ಕೇಳಿ ಅಂತ. ಟೈಲರಿಂಗ್ ಮಾಡಬೇಕಂದ್ರೆ 3 ಲಕ್ಷ ಬೇಕಾಗಿಲ್ಲ. 1-2 ಟೈಲರಿಂಗ್ ಮಿಷಿನ್ನು, ಅದಕ್ಕೆ ಕೆಲವು ಥಿಂಗ್ಸ್ಗಳು, ಅಥವಾ ಇನ್ನೊಂದು ಸ್ವಲ್ಪ ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂದರೆ 75,000 1 ಲಕ್ಷ ಸಾಕು ಅಂತ ನಮ್ಮ ಟೈಲರ್ಗಳ ತಲೆಯಿರ್ತದೆ. ನಮ್ಮ ಟ್ರೈನೀಸ್ ಏನಾದ್ರು ಬ್ಯಾಂಕಿನಲ್ಲಿ ಸಾಲಕ್ಕೆ ಕೇಳಿದ್ರೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಏನಿರ್ತದೆ ಅಷ್ಟನ್ನು ಕೇಳ್ತಾರೆ ಸರ್. ಮತ್ತು ಅವರು ಸಿಟಿಯವರು, ಹಳ್ಳಿಯವರು ಇದನ್ನು ನೋಡಿಕೊಂಡು ಅವರ ಉದ್ಯಮಕ್ಕೆ ತಕ್ಕಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಬ್ಯಾಂಕ್ನಲ್ಲಿ ಸ್ಪಂದಿಸ್ತಾರೆ ಸರ್. ಬ್ಯಾಂಕಿನಲ್ಲಿ ನೋಡ್ತಾ ಇದ್ದೆ, ಆಲ್ರೆಡಿ ಅಕೌಂಟ್ ಓಪನ್ ಮಾಡಿ ಇಲ್ಲಿಂದ ಪ್ರಪ್ರಥಮವಾದ ಒಂದು ಹೆಜ್ಜೆ ಇಟ್ಟು ಅಕೌಂಟ್ ಓಪನ್ ಮಾಡಿಸಿದ್ದೀವಿ. ಜೊತೆಗೆ ಕೆಲವೊಂದು ರೂಪೇ ಕಾರ್ಡನ್ನು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ರೂಪೇ ಕಾರ್ಡನ್ನು ಕೊಟ್ಟಿರ್ತೀವಿ. ಮತ್ತು 20 ರೂಪೀಸ್ದು ಒಂದು ಇನ್ಶೂರೆನ್ಸ್, PMJJY, ಮತ್ತು ಈ ರೀತಿಲಿ 20 ರೂಪೀಸ್ ಇನ್ಶೂರೆನ್ಸು, 436 ರೂಪೀಸ್ ಇನ್ಶೂರೆನ್ಸು, APY ಇಂಥದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟು ಅಕೌಂಟ್ ಓಪನ್ ಮಾಡಿಸಿ ಅದನ್ನೆಲ್ಲ ನೀಟಾಗಿ ಮಾಹಿತಿ ಕೊಟ್ಟು ಇಲ್ಲಿಂದನೇ ಕಳಿಸಿರ್ತೀವಿ. ಬ್ಯಾಂಕಿಂಗ್ ಬಗ್ಗೆ ಯೋಜನೆ ಇದೆ. ನಾವು ನೇರವಾಗಿ ನಮ್ಮ ಹುಡುಗರನ್ನ ಬ್ಯಾಂಕಿಗೆ ಹೋಗಿ ಅಂತ ಕೇಳೋದಿಲ್ಲ. ಇನ್ನು ಕಲಿತು ಸಣ್ಣದಾಗಿ ಮಾಡಿ ತದನಂತರ ಬ್ಯಾಂಕಿಗೆ ಹೋಗಿ ಅಂತ ನಾವು ಹೇಳಿರ್ತೀವಿ ಸರ್. ನಿಮ್ಮಲ್ಲಿ ಉದಾಹರಣೆಗೆ ಹೇಳೋದಾದರೆ ಒಂದಿಷ್ಟು ಜನ ಒಂದು ದೊಡ್ಡ ಉದ್ಯಮ ಮಾಡಿದಾಡೋರು ಏನೋ ಉದಾಹರಣೆಗಳು ಇದೆಯಾ? ಇಲ್ಲಿಂದ ಟ್ರೈನಿಂಗ್ ಆಗ್ಬೋದು ಸರ್? ನಮ್ಮದು 32 ವರ್ಷದಿಂದ ಸಂಸ್ಥೆ, 92 ಇಸ್ವಿಯಿಂದ ನಾವು ಹೇಳ್ಬೇಕಂದ್ರೆ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ನಡೆಸ್ತಾ ಇದ್ದೀವಿ. 92 ಇಸ್ವಿಯಿಂದ 98-99ರಿಂದ ನಾವು ಈ ಬಿಲ್ಡಿಂಗಿಗೆ ಬಂದಿದ್ದೀವಿ. ಇನ್ಕಲ್ನಲ್ಲಿ ಇದು ಓನ್ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ನಲ್ಲಿ ಒಂದು ತರಬೇತಿಗಳನ್ನು ಕೊಡ್ತೀವಿ. ಈ ಒಂದು 30,000 ಜನರು ತರಬೇತಿ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿ ಉದ್ಯಮಿಗಳು ತುಂಬ ಜನ ಇದೆ, ತುಂಬ ಉದಾಹರಣೆಗಳಿದೆ ಸರ್. ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹುಮಾನವನ್ನು ಪಡೆದವರು, ಒಂದು ರೆಕಗ್ನೈಸ್ ಮಾಡಿದವರು ಇದ್ದಾರೆ. ರುಕ್ಮಿಣಿ ಚಂದ್ರನ್ ಅಂತ ಲಾಸ್ಟ್ ಟೈಮಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದಾರೆ ಒಬ್ಬರು. ಈಗ ಇಲ್ಲಿ ನೋಡ್ತಕ್ಕಂಥವ್ರು ಈಗ ನಿಮ್ಮಲ್ಲಿಗೆ ಬರಬೇಕು ಅಂತಂದರೆ ಯಾವ ಮೂಲಕ ಬರಬೇಕು? ಏನು ಅಲ್ಲಿ ನೇರವಾಗಿ ಬರಬೇಕಾ ಅಥವಾ ಏನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಬೇರೆ ವ್ಯವಸ್ಥೆಗಳು ಇದೆಯಾ, ಹೇಗೆ ಸರ್? ನಮ್ಮದು ವೆಬ್ಸೈಟಿಂದನೂ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ವೆಬ್ಸೈಟ್ಗಳಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಗೂಗಲ್ ವೆಬ್ಸೈಟ್ ಏನಂತ ಕ್ರಿಯೇಟ್ ಆಗಿದೆ? ಸರ್ ಅದು
ವೆಬ್ಸೈಟ್ ಕೊಡ್ತೀನಿ www.rootcity.org ಅಂತಿದೆ .org ಅಂತಿದೆ. ಆ ಒಂದು ವೆಬ್ಸೈಟ್ನಿಂದನೂ ಹಾಕ್ತಾ ಇದ್ದಾರೆ. ಜೊತೆಗೆ ನಮ್ಮದೇ ಆದ ಗೂಗಲ್ ಫಾರ್ಮೇಟ್ ಒಂದು ಮಾಡಿದ್ದೀವಿ. ಗೂಗಲ್ನಿಂದನೂ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಜೊತೆಗೆ ಮೌತ್ ಟು ಮೌತ್ ಅಡ್ವರ್ಟೈಸ್ ಬರ್ತದೆ. ಆ ಟೈಮ್ನಲ್ಲಿ ನೇರವಾಗಿ ಫೋನ್ ಮಾಡಿದರೂ ಸಹ ನೇಮು, ಫೋನ್ ನಂಬರು, ಇಂಥ ಟ್ರೈನಿಂಗ್ ಅಂತ ನಾವು ನೋಟ್ ಮಾಡ್ಕೋತಾ ಇದ್ದೀವಿ. ಅಥವಾ ಇಲ್ಲಿಗೆ ಬಂದರೆ ಇಲ್ಲೇ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಸ್ಕೋತೀವಿ. ಇಲ್ಲಿ ಮೇಲು ಫಿಮೇಲು ಇರೋದಕ್ಕೆ ವ್ಯವಸ್ಥೆ ಏನು ಮಾಡಿದ್ದೀರಿ? ನಮಗೆ 150 ಜನರು ಉಳ್ಕೊಳ್ಳೋಷ್ಟು ಅಕಾಮಿಡೇಷನ್ ನಮ್ಮಲ್ಲಿದೆ ಸರ್. 150 ಅಟ್ ಎ ಟೈಮ್. ಮತ್ತು ನಮ್ಮ ಮೈಸೂರಿನಲ್ಲಿ ವಿಶಿಷ್ಟತೆ ಅಂತಂದರೆ ರೆಸಿಡೆನ್ಷಿಯಲ್ಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಸರ್. ಹೊರಗಡೆ ಹೋದರೆ ಲೇಟಾಗಿ ಬರ್ತಾರೆ. ಮತ್ತು ಬಯೋಮೆಟ್ರಿಕ್ ಸಿಸ್ಟಮ್ ಇದೆ ನಮಗೆ. ಹೊರಗಡೆ ಹೋದರೆ ಒಂದು ಲೇಟಾಗಿ ಬರ್ತಾರೆ, ಬೇಗ ಹೋಗಬೇಕು ಅಂತ ಹೇಳ್ತಾರೆ. ಜೊತೆಗೆ ಆಬ್ಸೆಂಟ್ಗಳಾಗ್ತದೆ ಮತ್ತು ಹೆಚ್ಚು ಕಲೀಲಿಕ್ಕಾಗಲ್ಲ. ಅದಕ್ಕೆ ಆಲ್ಮೋಸ್ಟು ರೆಸಿಡೆನ್ಷಿಯಲ್ ಇದ್ದಾಗ ಚೆನ್ನಾಗಿ ಕಲಿಬಂತ ಮಹಿಳೆಯರಿಗೆ ಪ್ರತ್ಯೇಕ ವಸತಿ ಇದೆ ಸರ್. ಇಲ್ಲಿ 100 ಜನ, ಹೊಸ ಬಿಲ್ಡಿಂಗಲ್ಲಿ 100 ಜನ ಉಳ್ಕೊಳ್ಳೋ ಅಷ್ಟು ವ್ಯವಸ್ಥೆಗಳು. ಒಂದು ಪುರುಷರ ಕೊಟ್ಟರೆ ಇನ್ನೊಂದು ಬಿಲ್ಡಿಂಗನ್ನು ಮಹಿಳೆಯರಿಗೆ ಕೊಡ್ತೀವಿ. ಇದ್ರದ್ದು ಈ ವಿಳಾಸ ಏನು ಸರ್? ಅಡ್ರೆಸ್? ರೂಟ್ಸೆಟ್ ಸಂಸ್ಥೆ, ಮುಖ್ಯ ರಸ್ತೆ, ಇನ್ಕಲ್, ಮೈಸೂರು 570030 ಇದೆ. ಓಕೆ. ಫೋನ್ ನಂಬರ್ ಸರ್? ಫೋನ್ ನಂಬರ್ ನಮ್ಮಲ್ಲಿ ಲ್ಯಾಂಡ್ಲೈನು ಇದೆ ಮತ್ತು ಡೈರೆಕ್ಟರ್ ಮೊಬೈಲ್ ನಂಬರ್ ಪರ್ಮನೆಂಟ್ ನಂಬರ್ ಇದೆ. ಲ್ಯಾಂಡ್ಲೈನ್ ಬಂದರೆ ನಮ್ಮದು 0821 ಅದು ಕೋಡ್ ಇದೆ. ಜೊತೆಗೆ 25196663 25196663 ಇದೆ. ಒಂದು ಮೊಬೈಲ್ ನಂಬರ್ ಇದೆ 9449860466. ಇದು ಡೈರೆಕ್ಟರ್ ಹತ್ರ ಇರ್ತದೆ. ಡೈರೆಕ್ಟರ್ ಚೇಂಜ್ ಆದ್ರೂ 3 ವರ್ಷಕ್ಕೆ ಚೇಂಜ್ ಆದರೂ ಸಹ ಹೊಸ ಡೈರೆಕ್ಟ್ರಿಗೆ ಆ ಮೊಬೈಲ್ ಇರ್ತದೆ ಸರ್. ಪರ್ಮನೆಂಟ್ ಇರ್ತದೆ. ಪರ್ಮನೆಂಟ್. ಇದು ಟೈಮಿಂಗ್ ಏನಾದರೂ ಹಾಕ್ಬೇಕಾ? ಹಾಗೆ ಇಲ್ಲ, ನಮಗೆ ಅದೇ ಆಫೀಸ್ ಅವ್ರಲ್ಲಿ ಕಾಲ್ ಮಾಡಿದರೆ ಒಳ್ಳೆಯದು. ಕಾಲ್ ಮಾಡೋರು ಅದು ಬೇರೆ ಯಾವುದೇ ಟೈಮಲ್ಲಿ ತೊಗೊಂಡ್ರು ಸಹ ಫೋನ್ ರಿಸೀವ್ ಮಾಡ್ತೀವಿ ನಾವು. ಆದ್ರೂ ಸಹ ಆಫೀಸ್ ಅವರ್ಲಿದ್ದರೆ ಒಳ್ಳೆಯದು ಅನಿಸುತ್ತೆ. ಡೈರೆಕ್ಟರ್ಗಳಿಗೆ ಬೇರೆ ಬೇರೆ ಕೆಲಸನ ಅವ್ರದ್ದು ಪರ್ಸನಲ್ ವರ್ಕ್ ಇರ್ತದೆ. ಆ ಉದ್ದೇಶಕ್ಕೆ ಆಫೀಸ್ ಅವ್ರಲ್ಲಿ ಮಾಡಿದರೆ ಒಳ್ಳೆಯದು. ಆದರೂ ಎನಿ ಟೈಮ್ ಮಾಡಿದ್ರು ನಾವು ರಿಸೀವ್ ಮಾಡ್ತೀವಿ ಸರ್. ನಾವು ವಿಡಿಯೋದಲ್ಲಿ ಈ ನಂಬರ್ ಹಾಕ್ಬೋದು ಸರ್? ಹಾಕ್ಬೋದು ಸರ್. ಎರಡು ನಂಬರ್ ಹಾಕ್ಬೋದು. ರೆಸ್ಪಾಂಡ್ ಮಾಡ್ತೀರಿ? ಖಂಡಿತ ಸರ್. 2 ನಂಬರ್ ಹಾಕ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ನಡೆದು ಬಂದ ದಾರಿಯನ್ನು ಹಂಚ್ಕೊಂಡ್ರಿ. ಸೊ ನೀವು ಇಲ್ಲಿ ನಿಂತಿರೋರಿಗೆಲ್ಲ ಮುಂದೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ರೆಡಿ ಆಗಿದ್ದೀರಿ? ಹೌದು ಸರ್. ಹೌದಾ? ಹೌದು ಸರ್. ಸೊ ನಿಮ್ಮೂರಲ್ಲಿ ನೀವೀಗ ಸ್ವಂತ ಬಿಸ್ನೆಸ್ ಶುರು ಮಾಡ್ತೀರಿ? ಹೌದು ಸರ್. ಓಕೆ, ಸೂಪರ್. ಬೆಸ್ಟ್ ಆಫ್ ಲಕ್. ನಿಮ್ಗೆ ಒಳ್ಳೇದಾಗಲಿ. ಇದೇ ನಿಮ್ಮ ಚಾನಲ್ ಬರ್ತೀವಿ. ಖಂಡಿತ. ನೀವೆಲ್ಲೆಲ್ಲೋ ನಿಮ್ಮ ಶಾಪ್ಗಳನ್ನ ಓಪನ್ ಮಾಡಿರ್ತೀರಿ, ನಮಗೆ ಮಾಹಿತಿ ಕೊಡಿ. ಬದುಕಿನ ಬುತ್ತಿ ತಂಡ ನಿಮ್ಮ ಜೊತೆಗಿರುತ್ತೆ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಲ್ವಾ? ಬರೀ ನೀವು ಇದೆಲ್ಲ ನೀವು ಈ ಸುದ್ದಿನ ಎಲ್ಲರಿಗೂ ಹೇಳ್ಬೇಕು ನಿಮ್ಮ ಫ್ರೆಂಡ್ಸ್ಗೆ. ರೂಟ್ ಸೆಟ್ಟಲ್ಲೆಲ್ಲ ಇಂಥ ಟ್ರೈನಿಂಗ್ ಸಿಗುತ್ತೆ ಅಂತ ಅಲ್ವಾ? ಓಕೆ, ಬೆಸ್ಟ್ ಆಫ್ ಲಕ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.